Namaskaram. So continuing with the next part of laws of motion CET. Okay, last ಇದು ಪಾರ್ಟ್ನೊಳಗೆ ಲಾಸ್ಟ್ 10 ಕ್ವಶನ್ಸ್ ಬರ್ತಾವೆ. ಇನ್ನೊಂದು ಸ್ವಲ್ಪ ವೆರೈಟಿ ಬಾಕಿ ಇದ್ದು. ಸೊ ಅದಷ್ಟಾದ್ರೆ ನಿಯರ್ಲಿ 40 ಕ್ವಶನ್ಸನ್ನು ಮಾಡ್ದಂಗೆ ಆತು ನಾವು. ಸೊ ಆಲ್ಮೋಸ್ಟ್ ಇಂಪಾರ್ಟೆಂಟ್ ವೆರೈಟಿ ಆ್ಯಂಡ್ ಆಲ್ ದ ಕ್ವಶನ್ಸ್ ವೇರ್ ಅಪಿಯರ್ಡ್ ಕ್ವಶನ್ಸ್. So we'll start with today's 10 questions now. So amongst them, the first one, 3 blocks of masses m1, m2 and m3 are connected by massless string as shown, kept on a frictionless table. They are pulled with a force T3 is equals to 40 Newton if m1 is 10 kg, m2 is equals to 6 kg and m3 is equals to 4 kg. The tension T2 will be ಅಂತ ಕೇಳಾರೆ. ಓಕೆ, ಇದು ಸ್ವಲ್ಪ ಹೊಸ ಟೈಪ್ ಆಫ್ ಕ್ವಶನ್. ಜನರಲಿ ಥೇರಿ ಒಳಗಾತ ನಾವು ಅಥವಾ ಈ ಪ್ರೀವಿಯಸ್ ವೀಡಿಯೋದೊಳಗಾತ ನಾವು ಇಂಥವು ಡಿಸ್ಕಸ್ ಮಾಡಿಲ್ಲ. ಅಕಸ್ಮಾತ್ ನೀವು ಈ ಚಾಪ್ಟರ್ದು CET ಕ್ವಶನ್ ಸಾಲ್ವ್ ಮಾಡಿದ್ರಿ, ಇಫ್ ಯು ಹ್ಯಾವ್ ಆಲ್ರೆಡಿ ಕಮ್ ಅಕ್ರಾಸ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್, ದ್ಯಾಟ್ ಈಸ್ ಗುಡ್. ಇಫ್ ನಾಟ್, ಟ್ರೈ ಮಾಡಿರಿ ಇದನ್ನು. ಅವ್ರು ಏನು ಕೇಳಾಕತ್ತಾರಂದ್ರೆ, ಇಲ್ಲೇ ಒಂದು ನಿಮಿಷ, ಓಕೆ, ಇಲ್ಲೇ 3 ಬಾಕ್ಸ್ ಅಥವಾ ಬ್ಲಾಕ್ಸ್ ಅದಾವೆ. ಇಷ್ಟ್ರದ್ದು ಮಾಸ್ ಕೊಟ್ಟಾರ. ಲೈಕ್ m1ಗೆ 10 kg ಐತಿ, ಸೊ m2 ಹ್ಯಾಸ್ 6 kg, m3 ಹ್ಯಾಸ್ 4 kg. ಜನರಲಿ ನಾವು ಡಿಸ್ಕಸ್ ಮಾಡ್ತೀವಲ್ಲ ಫೋರ್ಸು ಮಾಸ್ ಬಗ್ಗೆ ಎಲ್ಲ, ಜನರಲಿ ಹೆಂಗಿರುತ್ತಂದ್ರೆ ಒಂದೇ ಆಬ್ಜೆಕ್ಟ್ ಇರ್ತೈತಿ, ಓಕೆ, ಆಫ್ ಸರ್ಟನ್ ಮಾಸ್. ಇದ್ರ ಮೇಲೆನೂ ಫೋರ್ಸ್ ಹಾಕ್ತಾರೆ, ಅದ್ರೊಳಗನ ಎಷ್ಟು ಎಕ್ಸಿಲರೇಷನ್ ಅಂತ ಕೇಳ್ತಾರೆ. ಜನರಲಿ ಅವಾಗ ನಾವು F is equals to ma ಫಾರ್ಮುಲಾ ಹಚ್ತೀವಿ. ಇದ್ರೊಳಗಿಂದನ ಎಕ್ಸಿಲರೇಷನ್ is equals to ಫೋರ್ಸ್ ಡಿವೈಡೆಡ್ ಬೈ ಮಾಸ್, ಈ ಟೈಪ್ ಮಾಡ್ತೀವಿ ನಾವು. ಸೊ ವಿ ಆರ್ ಯೂಸ್ ಟು ಎಕ್ಸರ್ಟಿಂಗ್ ಫೋರ್ಸ್ F ಓನ್ಲಿ ಆನ್ ಒನ್ ಆಬ್ಜೆಕ್ಟ್. ಸೊ ಇಲ್ಲೇ ಸೈಮಲ್ಟೇನಿಯಸ್ಲಿ 3 ಆಬ್ಜೆಕ್ಟ್ಸ್ ಆಫ್ ಡಿಫರೆಂಟ್ ಮಾಸಸ್ ಅದಾವೆ ಆ್ಯಂಡ್ ದೇ ಆರ್ ಇಂಟರ್ ಕನೆಕ್ಟೆಡ್ ವಿತ್ ವೈಯರ್ಸ್, ಮಾಸ್ಲೆಸ್ ಅಂತ ಹೇಳ್ತಾರೆ ಅವರು. ಆ್ಯಂಡ್ ಇನ್ ಬಿಟ್ವೀನ್, ಈಗ ಲೈಕ್ ಇಲ್ಲೇ ಫೈನಲಿ ಅವರು 40 ನ್ಯೂಟನ್ ಫೋರ್ಸ್ನಿಂದ ಇಲ್ಲೇ ಫೋರ್ಸ್ ಹಾಕಿ ಹಿಂಗೆ ಜಗ್ತಾರಂದ್ರೆ, ಬಿಕಾಸ್ ಆಫ್ ದ್ಯಾಟ್ ಫೋರ್ಸ್ ಇಲ್ಲಿ ಏನು ವೈಯರ್ ಇರ್ತಾವಲ್ಲ ಇನ್ ಬಿಟ್ವೀನ್, ಅಲ್ಲೂ ಒಂದು ಟೆನ್ಷನ್ ಕ್ರಿಯೇಟ್ ಆಗ್ತೈತಿ. ಟೆನ್ಷನ್ ಈಸ್ ಅನದರ್ ನೇಮ್ ಆ್ಯಕ್ಚುಲಿ ಫಾರ್ ಫೋರ್ಸ್. ಓಕೆ, ಆ ಟೆನ್ಷನ್ ಬಿಲ್ಡಪ್ ಆಗ್ತೈತಿ. ಸೊ ಈ ಕ್ವಶನ್ ಒಳಗೆ ಅವ್ರು ಏನು ಹೇಳಾಕತ್ತಾರ, ಇಫ್ T3 ಇಸ್ 40 ನ್ಯೂಟನ್, ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ T2 ಅಂತ ಕೇಳಾಕತ್ತಾರೆ. ಓಕೆ, ಸೊ ಟ್ರೈ ಮಾಡಿರಿ. ಅಕಸ್ಮಾತ್ ಇದು ನೀವು ಒಮ್ಮೆ ಇಂಥವು ನೋಡಿಲ್ಲ ಅಂದ್ರೆ ಇದು ಸಾಲ್ವ್ ಮಾಡೋಕ್ಕೆ ಬರಲಿಕ್ಕಿಲ್ಲ. ಅದ್ರ ಮೀನಿಂಗ್ ನೀವು ದಡ್ಡದಿರಂತಲ್ಲ, ಆ ಪ್ಯಾಟರ್ನ್ ನೀವು ನೋಡಿರಂಗಿಲ್ಲ ಅಷ್ಟೇ. ಓಕೆ, ಇಟ್ಸ್ ಕಂಪ್ಲೀಟ್ಲಿ ನ್ಯೂ ಪ್ಯಾಟರ್ನ್. ಸೊ ಡಿಫಿಕಲ್ಟ್ ಆಗ್ತೈತಿ. ಅಕಸ್ಮಾತ್ ಒಂದು ಸರ್ತಿ ಟ್ರೈ ಮಾಡ್ಬೇಕಂತ ಅನಿಸಿದ್ರೆ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿರಿ ಈಗ ಇದನ್ನು. ಓಕೆ, so if we have solved this question, the answer must be option D, 32 Newton. 32 ನ್ಯೂಟನ್ ಆನ್ಸರ್ ಬರಬೇಕು. ಸೊ ಇದು ಹೆಂಗೆ ಅಂಥೇಳಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಫಸ್ಟ್ ಟೈಮ್ ಎಕ್ಸ್ಪ್ಲೈನ್ ಮಾಡ್ಬೇಕಾರೆ ಇದೇ ಟೈಪ್ ಮತ್ತು ಮುಂದೆ ಕ್ವಶನ್ ಬರ್ತಾವಲ್ಲ ಅವಾಗ ನೀವು ಸಾಲ್ವ್ ಮಾಡ್ಬೋದು ಅದನ್ನು. ಓಕೆ, ಸೊ ಈಗ ಜನರಲಿ ಏನು ಮಾಡ್ತೀವಿ ಹೇಳ್ರಿ, ನಾವು ಒಂದೇ ಬಾಕ್ಸ್ ಇರ್ತೈತಿ ಆಫ್ ಮಾಸ್ m. ಇದ್ರ ಮೇಲೆ ಒಂದು ಫೋರ್ಸ್ ಹಾಕಿ ಜಗ್ಗಿದ್ರಂದ್ರೆ ದಿಸ್ ಬ್ಲಾಕ್ ವಿಲ್ ಅಂಡರ್ಗೋ ಎಕ್ಸಿಲರೇಷನ್. ಆ್ಯಂಡ್ ಹೌ ಡು ವಿ ಕ್ಯಾಲ್ಕುಲೇಟ್ ದಟ್ ಎಕ್ಸಿಲರೇಷನ್? A is equals to the force exerted divided by the mass. This is according to the formula F is equals to ma. ಇದು ಒಂದೇ ಬ್ಲಾಕ್ ಇದ್ದಾಗ, ವೆನ್ ವಿ ಹ್ಯಾವ್ ಸಿಸ್ಟಮ್ ಆಫ್ ಬ್ಲಾಕ್ಸ್ ಲೈಕ್ ದಿಸ್ ವಿಚ್ ಇಸ್ ಗಿವನ್ ಇನ್ ದಿಸ್ ಪರ್ಟಿಕ್ಯುಲರ್ ನ್ಯೂಮರಿಕಲ್, ಸೊ ಅವಾಗ ಇವು ಎಲ್ಲ ಸೇರಿ ಫೈನಲಿ ಒಂದು ಫೋರ್ಸ್ ಹಾಕಿ ಜಗ್ದಾಗ, ಇಟ್ ಈಸ್ ನಾಟ್ ಲೈಕ್ ಈಚ್ ಬ್ಲಾಕ್ ವಿಲ್ ಎಕ್ಸ್ಪೀರಿಯನ್ಸ್ ಡಿಫರೆಂಟ್ ಎಕ್ಸಿಲರೇಷನ್. ಲೈಕ್ ಇಲ್ಲೇ ಎಕ್ಸಿಲರೇಷನ್ A1, ಇಲ್ಲೇ ಎಕ್ಸಿಲರೇಷನ್ A2, ಇಲ್ಲೇ ಎಕ್ಸಿಲರೇಷನ್ A3. ದಿಸ್ ಇಸ್ ನಾಟ್ ಲೈಕ್ ದಟ್. ಸೊ ಇಲ್ಲಿ ಹೆಂಗೆ ಆಗ್ತೈತಿ ಅಂದ್ರೆ
all the three blocks will simultaneously get a common acceleration. ಸೊ ಇಲ್ಲೊಂದು ಕಾಮನ್ ಎಕ್ಸಲರೇಷನ್ ಅಂತ ಹೇಳಿ ಫಾರ್ಮುಲಾ ಬರ್ತೈತಿ, ಎ ಸಿ ಅಂತ ನಾವು ಕರಿಬೋದು, ಅಥವಾ ವಿ ಕ್ಯಾನ್ ಜಸ್ಟ್ ಕಾಲ್ ಇಟ್ ಆಸ್ ಕಾಮನ್ ಎಕ್ಸಲರೇಷನ್. ಸೊ ಆ ಕಾಮನ್ ಎಕ್ಸಲರೇಷನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಫಸ್ಟ್ ಟೈಮ್ ಅಂತ ಹೇಳ್ತೀನಿ. ಓಕೆ, ಸ್ಟೆಪ್ ಬೈ ಸ್ಟೆಪ್ ಹೋಗ್ತಡ್ರಿ. ಸೊ ಇಫ್ ದಿಸ್ ಈಸ್ ದ ಕೇಸ್, ಕಾಮನ್ ಎಕ್ಸಲರೇಷನ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್ ಟೋಟಲ್ ಫೋರ್ಸ್ ಎಕ್ಸರ್ಟೆಡ್ ಆನ್ ದ ಸಿಸ್ಟಮ್. ಲೈಕ್ ಈ ನ್ಯೂಮರಿಕಲ್ನೊಳಗೆ ಟೋಟಲ್ ಫೋರ್ಸ್ ಎಕ್ಸರ್ಟೆಡ್ ಎಷ್ಟೈತಿ, ಇಟ್ ಈಸ್ 40 ನ್ಯೂಟನ್. ಈ ನ್ಯೂಮರಿಕಲ್ನಾಗಿಂದ ಹೇಳಕತ್ತೀನಿ ನಾನು. ಓಕೆ, ಸೊ ಟೋಟಲ್ ಫೋರ್ಸ್ ಎಕ್ಸರ್ಟೆಡ್ ಡಿವೈಡೆಡ್ ಬೈ ಟೋಟಲ್ ಮಾಸ್. ಸೊ ಸ್ಟಾರ್ಟಿಂಗ್ ಇದು ಇಟ್ ಸೀಮ್ಸ್ ಟು ಬಿ ಈಸಿ. ಲೈಕ್ ಇಲ್ಲಿ ಕಾಮನ್ ಎಕ್ಸಲರೇಷನ್ ಈ ಕ್ವಶನ್ ಒಳಗೆ ಎಷ್ಟು ಬರುತ್ತೆ ನೋಡ್ರಿ, ಟ್ರೈ ಮಾಡಿರಿ. ಟೋಟಲ್ ಫೋರ್ಸ್ ಎಷ್ಟು ಕೊಟ್ಟಾರ ಹೇಳ್ರಿ ಅವರು, T3 ವ್ಯಾಲ್ಯೂ ಕೊಟ್ಟಿರ್ತಾರೆ ನೋಡ್ರಿ, ದಟ್ ಈಸ್ ಟೋಟಲ್ ಫೋರ್ಸ್ ವಿಚ್ ಈಸ್ 40 and that is divided by total mass. ಅಂದರೆ we need to add the masses of all the three. So 10, 6 and 4 kg ಕೊಟ್ಟಾರ. ಸೊ ಟೋಟಲಿ ಎಷ್ಟು ಆತಿಗದು 20. ಸೊ ಆನ್ಸರ್ ಈಸ್ ಕಾಮನ್ ಎಕ್ಸಲರೇಷನ್ ಬಿಕಮ್ಸ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸರ್ ಇದು ಮತ್ತು ಆ ಸಿಂಗಲ್ ಬ್ಲಾಕ್ ಮೇಲೆ ನಾವು ಫೋರ್ಸ್ ಡಿವೈಡ್ ಬೈ ಮಾಸ್ ಕ್ಯಾಲ್ಕ್ ಮಾಡ್ತೀವಲ್ಲ, ಹಂಗೆ ಆತಲ್ಲ ಇದು ಟೋಟಲ್ ಫೋರ್ಸ್ ಡಿವೈಡ್ ಬೈ ಟೋಟಲ್ ಮಾಸ್ ಅಂಥೇಳಿ. ಸೊ ಇಲ್ಲೇ ಆ್ಯಕ್ಚುಲಿ ಅದು ಎರಡೂ ಸೇಮ ಅಂತ ಅನ್ನಿಸ್ತಾವೆ ನಿಮ್ಗೆ. ಸೊ ಎಲ್ಲಿ ಡಿಫರೆಂಟ್ ಆಗ್ತೈತಿ ಈಗದ ಅಂದ್ರೆ, ಅವ್ರು ಏನು ಕೇಳಾಕತ್ತಾರೆ ಗೊತ್ತ ಈ ಕ್ವಶನ್ನೊಳಗೆ, ಎಷ್ಟು ಬಾಕ್ಸ್ ಅದಾವೆ ಹೇಳ್ರಿ? ಈಗ 3 ಬಾಕ್ಸಸ್ ಅದಾವೆ, ಹೌದಾ? ಸೊ ಈಗ ಈ 3 ಬಾಕ್ಸ್ ಇದ್ರೂ ಎಷ್ಟು ಕಾಮನ್ ಎಕ್ಸಲರೇಷನ್ ಇರ್ತೈತಲ್ಲ, ಎಷ್ಟು ಬಂತ ಹೇಳ್ರಿ ಎಕ್ಸಲರೇಷನಲ್ಲೇ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಷ್ಟು ಫೋರ್ಸ್ನಿಂದ ಈಗದ T3. ಸೊ ಈಗ ಇಲ್ಲಿ ಹೆಂಗೆ ಆಗಿರ್ತೈತಿ ಅಂದ್ರೆ, ಇಲ್ಲೊಂದು ಫೋರ್ಸ್ ಜನ್ರೇಟ್ ಆಗಿರ್ತೈತಿ ಬಿಟ್ವೀನ್ ದೀಸ್ ಟು T2. ಇಲ್ಲೊಂದು ಫೋರ್ಸ್ ಜನ್ರೇಟ್ ಆಗಿರ್ತೈತಿ, ಟೆನ್ಷನ್ ಜನ್ರೇಟ್ ಆಗಿರುತ್ತೆ, ವಿಚ್ ಈಸ್ T1. ಸೊ ಈ T3ಗೆ ಹೋಗಿ ನೀವು ಒಂದು ಕ್ವಶನ್ ಕೇಳ್ರಿ. ಇಲ್ಲಿಂದ ಎಕ್ಸ್ಪ್ಲನೇಷನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಬೇಕಾ, ಕೇಳಿಸ್ಕೋಬೇಕು. ಸೊ ಇಫ್ ಯು ಆಸ್ಕ್ ದಿಸ್ T3 ವಾಟ್ ಆರ್ ಯು ಡೂಯಿಂಗ್ ಅಂದ್ರೆ, T3 ಫೋರ್ಸ್ ವಿಲ್ ಟೆಲ್ ಅಸ್ I am accelerating the system of these 3 blocks with this acceleration. ಅಂದ್ರೆ I am pulling the entire system of the 3 blocks with this common acceleration ಅಂತ ಹೇಳ್ತೈತೆ. ಯಾವುದು T3ಗೆ ನೀವು ಕೇಳಿದರೆ T3 ಹೇಳುತ್ತೆ ಈ ಮೂರನ್ನೂ ಸಹ ನಾನು 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಕ್ಸಲರೇಷನ್ನಿಂದ ಪುಲ್ ಮಾಡ್ತಾ ಇದ್ದೀನಿ ಅಂತ ಯಾರು ಹೇಳ್ತಾರೆ? T3. ಸೊ ಇಫ್ ಯು ಆಸ್ಕ್ ದ ಸೇಮ್ ಕ್ವಶನ್ ಟು T2, ಸೊ T2ಗೆ ನೀವು ಹೋಗಿ ಕೇಳಿದರೆ, so T2 will tell us, T2 is also a kind of force here, it also has some value. If you ask T2 what are you doing, ಆ T2 ಹೇಳ್ತೈತಿ I am pulling these 2 blocks with this acceleration ಅಂತ T2 ಹೇಳ್ತೈತಿ. ಈಗ T2ಗೆ ನೀವು ಕೇಳಿದರೆ, ಮತ್ತು T3 ಐತಲ್ಲ ಈ ಎರಡು ಜಗಕ್ಕೆ ಯಾವುದೆಲ್ಲ ನಮಗೆ ಸಂಬಂಧ ಇಲ್ಲಿ ಬಿಡ್ರಿ ಅಂತ ಹೇಳ್ತೈತಿ T2. ಸೊ T2 ಓನ್ಲಿ ನೋಸ್ ದ್ಯಾಟ್ ಇಟ್ ಈಸ್ ಪುಲ್ಲಿಂಗ್ ದೀಸ್ 2 ಬ್ಲಾಕ್ಸ್. T3 ಇವು ಮೂರನ್ನು ಸೇರಿ ಆ ಎಕ್ಸಲರೇಷನಿಂದ ತೊಗೊಂಡು ಹೋಗ್ತಿರ್ತೈತೆ. ಅಥವಾ ನಾವು ಹೆಂಗೆ ಹೇಳ್ಬೋದು ಅಂದರೆ, ವೆನ್ T3, ಓಕೆ ಜಸ್ಟ್ ಎ ಮಿನಿಟ್, ವೆನ್ T3 ಈಸ್ ಪುಲ್ಲಿಂಗ್ ಆಲ್ ದ 3 ಬ್ಲಾಕ್ಸ್ ವಿತ್ ದಿಸ್ ಕಾಮನ್ ಎಕ್ಸಲರೇಷನ್, the force which is getting exerted between the second and the third block is T2, and T2 ಎಷ್ಟು ಫೋರ್ಸ್ ಇರುತ್ತೆ ಅಂದ್ರೆ, ದಿಸ್ ಫೋರ್ಸ್ ವಿಲ್ ಬಿ ಸಫಿಷಿಯಂಟ್ ಟು ಪುಲ್ ದೀಸ್ 2 ಓನ್ಲಿ. ಅಂದ್ರೆ ನಾವು ಹೆಂಗೆ ಮಾಡ್ಬೋದು ಗೊತ್ತೇನ? ಈಗ ನೋಡ್ರಿ, ನಾನು T3 ಎಲಿಮಿನೇಟ್ ಮಾಡಿಬಿಡ್ತೀನಿ, T3 ಆ್ಯಂಡ್ ಥರ್ಡ್ ಬ್ಲಾಕ್ ಇಷ್ಟು ಎಲಿಮಿನೇಟ್ ಮಾಡಿಬಿಡ್ತೀನಿ. ಅಂದ್ರೆ ಇವು ಎರಡ ಬ್ಲಾಕ್ ಅದಾವ ಅಂತಿಕೋರಿ ಈಗ. ಸೊ ಎರಡ ಬ್ಲಾಕ್ ಇದ್ದಾಗ ಫಸ್ಟ್ 2 ಬ್ಲಾಕ್ಸ್ ಅದ್ರ ವ್ಯಾಲ್ಯೂಸ್ ಇಲ್ಲಿ ಬರಿತೀನಿ ನೋಡ್ರಿ, ಅಕಸ್ಮಾತ್ ಕನ್ಫ್ಯೂಸ್ ಏನಾರ ಆದರೆ, ಇದು 10 kg 6 kg, ಆ 4 kg ನಾವು ಎಲಿಮಿನೇಟ್ ಮಾಡಿಬಿಡೋಣ. ವಿಲ್ ಅಸ್ಯೂಮ್ ದ್ಯಾಟ್ ಬ್ಲಾಕ್ ಈಸ್ ಆಬ್ಸೆಂಟ್. ಅವಾಗ ಇಲ್ಲೇನು T2 ಇರ್ತೈತಲ್ಲ, ದಿಸ್ T2, even though the third block is absent here, this T2 is still pulling these 2 with that same common acceleration, that is in our example which was 2 meter per second square. ಇನ್ನೂ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋದ್ರೆ ಈಗ ನಿಮ್ಗೆ ಅರ್ಥ ಆಗಿರ್ತೈತಿ ಹೆಂಗೆ ಅಂಥೇಳಿ. ನಾನು ಏನು ಮಾಡ್ತೀನಿ ಗೊತ್ತೇನು, ಈಗ
ಏನು ಹೇಳ್ರಿ, ಸೆಕೆಂಡ್ ಬ್ಲಾಕು ಎಲಿಮಿನೇಟ್ ಮಾಡಿ ಒಂದೇ ಬ್ಲಾಕ್ ಇಟ್ಟರೆ 10 kg ಅಷ್ಟೆ. ಅವಾಗ ಈ T1 ಅನ್ನುವಂಥ ಫೋರ್ಸಲ್ಲಿ ಏನು ಇರ್ತದಲ್ಲ, ದಿಸ್ ಫೋರ್ಸ್ ವಿಲ್ ಬಿ ದ್ಯಾಟ್ ಫೋರ್ಸ್ ವಿಚ್ ಈಸ್ ಸಫಿಷಿಯಂಟ್ ಆರ್ ವಿಚ್ ವಿಲ್ ಟೇಕ್ ದ ಬ್ಲಾಕ್ ಆಫ್ 10 kg ಮಾಸ್ ಅಗೇನ್ ವಿತ್ ದ ಸೇಮ್ ಎಕ್ಸಲರೇಷನ್ 2 m/s². ಇನ್ನೊಂದು ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಇವು 3 ಬ್ಲಾಕ್ ಮೇಲೆ ನಾವು ಆ್ಯಕ್ಚುಲಿ ಫೋರ್ಸ್ ಎಕ್ಸರ್ಟ್ ಮಾಡೋದು T3 which is 40 Newton is applied force. We have the control only on this 40 Newton. We cannot decide what will be the values of T2 and T1. ನಾವು ಫೋರ್ಸ್ ಹಾಕೋದು ಯಾವುದು T3, ನಮ್ಮ ಕಂಟ್ರೋಲ್ನಾಗಿರೋದು ಯಾವುದು T3. When you exert 40 Newton force or T3 on the third block or the last block, automatically T2 and T1 forces will get developed between the second and third block and T1 between the first and second block respectively. And these two forces, T2 and T1, are those forces which are capable of taking, like if you consider only T2 is that force which is capable of pulling the two blocks 1 and 2 with the same acceleration with which the T3 would have pulled all the three. Similarly, T1 is that force which is capable of pulling only the first block with the same acceleration again. So the question is, ಇಲ್ಲೇ ಅವ್ರು ಕೇಳಿದ್ದು ದ ವ್ಯಾಲ್ಯೂ ಆಫ್ T2 ಕೇಳಾಕತ್ತಾರೆ ಈಗ, ಹೌದಾ? ಈಗ ವಿ ಹ್ಯಾವ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ದ ಕಾಮನ್ ಎಕ್ಸಲರೇಷನ್. This common acceleration is total force exerted, which is T3, divided by total mass, which is 20. This we have already calculated. So this value of common acceleration is applicable for all the 3 blocks if they are present, or we can assume that there are only 2 blocks, but still the common acceleration 2 m/s² exists. So now, taking this, assuming that the third block is absent, only there are how many blocks present now? Only 2 blocks. So when there are only 2 blocks, we have 2 forces. One is T1, okay, and another force is T2, and they want us to calculate the value of T2. ಹೌದ್ರಿ? ಒಂದು ನಿಮಿಷ. ಸೊ ಒಂದು ಅವ್ರು ನಮಗೆ ಕೇಳಾಕತ್ತಾರ ಯಾವ ವ್ಯಾಲ್ಯೂ? ಈಗ T2 ವ್ಯಾಲ್ಯೂ. ಸೊ ಈಗ ನಾನು ಅಸಂಪ್ಷನ್ ಮಾಡ್ಕೊಂಡಿನಿ ಏನಂತ, ದೆರ್ ಆರ್ ಓನ್ಲಿ 2 ಬ್ಲಾಕ್ಸ್. 2 ಬ್ಲಾಕ್ಸ್ ಇದ್ರೂ ಕಾಮನ್ ಎಕ್ಸಲರೇಷನ್ 2 ಇನ್ನೂ ಎಕ್ಸಿಸ್ಟ್ ಆಗ್ತೈತಿ. ಸೊ ಇನ್ ದ್ಯಾಟ್ ಕೇಸ್ ನಾವು ಇಲ್ಲಿ ಹೆಂಗೆ ಬರ್ತೀವಿ ನೋಡ್ರಿ ಕಾಮನ್ ಎಕ್ಸಲರೇಷನ್ಗೆ. ಹಿಯರ್ ವಿ ಹ್ಯಾವ್ ಯೂಸ್ಡ್ T3 ಆ್ಯಂಡ್ ಇನ್ ದ ಡಿನಾಮಿನೇಟರ್ ವಿ ಹ್ಯಾವ್ ಆ್ಯಡೆಡ್ ದ ಮಾಸಸ್ ಆಫ್ ಆಲ್ ದ 3. ನೆಕ್ಸ್ಟ್ ವೆನ್ ಯು ವುಡ್ ಲೈಕ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ T2 ವ್ಯಾಲ್ಯೂ ಯಾವಾಗ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಮಾಡಿರಲ್ಲ, ಆ ಕೇಸ್ನೊಳಗೆ T2 ಅಷ್ಟೇ ಬರೀರಿ. ಇಲ್ಲೇ T3 ಇಲ್ಲಿ ಹಾಕಿದ್ದಲ್ಲ ನಾವು ವ್ಯಾಲ್ಯೂ, ಅದ್ರ ಬದಲಿ T2 ಡಿವೈಡೆಡ್ ಬೈ, ವೆನ್ ವಿ ಆರ್ ಟಾಕಿಂಗ್ ಅಬೌಟ್ T2, that means there are only 2 blocks. That means we need to add the masses of only the first 2 blocks. Then it will become 10 kg plus 6 kg, which gives us 16. So therefore, then T2 value will be 16 2s are 32 Newton. ಅರ್ಥ ಆಗ್ತಿದೆ? ಓಕೆ, ಇನ್ನೊಂದು ಸಾರ್ತಿ ಹೇಳ್ತೀನಿ ನೋಡ್ರಿ. ಈಗ ಅಕಸ್ಮಾತ್ ಇದ್ರೊಳಗೆ ನಮಗೆ T1 ವ್ಯಾಲ್ಯೂ ಅವ್ರು ಏನಾರ ಕೇಳಿದ್ರಂದ್ರೆ ವಾಟ್ ವಿ ವುಡ್ ಹ್ಯಾವ್ ಡನ್ ಇಸ್, ಅಗೇನ್ ಕಾಮನ್ ಎಕ್ಸಲರೇಷನ್ ಸೇಮ್ ಉಳಿತೈತಿ, ವಿಚ್ ಇಸ್ 2. ಓಕೆ, ದಟ್ ಈಸ್ ಈಕ್ವಲ್ಸ್ ಟು T3 ಯಾವಾಗ ಬರೀತೀವಲ್ಲ, ವಿ ಆ್ಯಡ್ ದ ಮಾಸಸ್ ಆಫ್ ಆಲ್. ಅರ್ಥ ಆಗ್ತದೆ ನಾನು ಹೇಳಕತ್ತಿದ್ದೆ, M1 + M2 + M3. ಸೊ ಈಗ ಯಾವಾಗ ನಾವು T2 ಬಗ್ಗೆ ಬರಿತೀವಿ, ವಿ ಆ್ಯಡ್ ಓನ್ಲಿ 2 ಮಾಸಸ್ M1 + M2, ಬಟ್ ಕಾಮನ್ ಎಕ್ಸಲರೇಷನ್ ವ್ಯಾಲ್ಯೂ ರಿಮೇನ್ಸ್ ಸೇಮ್. ನೀವು ಡಿಸೈಡ್ ಮಾಡ್ಕೋಬೇಕಲ್ಲೇ ಯಾವುದ್ರ ಬಗ್ಗೆ ಫೋರ್ಸ್ T2 ಬರಾಕತ್ತೀವಿ, ಫಸ್ಟ್ 2 ಅಷ್ಟು ತಗೋರಿ, T3 ಬರಾಕತ್ತೀವಿ, ಆಲ್ ದ 3 ಟು ಕ್ಯಾಲ್ಕುಲೇಟ್ ದ ಕಾಮನ್ ಎಕ್ಸಲರೇಷನ್. ಫಸ್ಟ್ ಟೈಮ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ಟಿದ್ವಿ 2 m/s², ಅದನ್ನು ಇಲ್ಲಿ ಅಪ್ಲೈ ಮಾಡಿಬಿಟ್ಟು ಆನ್ಸರ್ ಬಂತು. ಈಗ T1 ಕ್ಯಾಲ್ಕುಲೇಟ್ ಮಾಡೋದಿತ್ತಂದ್ರೆ ಅಗೇನ್ ಸೇಮ್ ಕಾಮನ್ ಎಕ್ಸಲರೇಷನ್ ಒಂದ ಫೋರ್ಸ್ ಆವಾಗ T1 ಡಿವೈಡ್ ಬೈ ಒಂದ ಮಾಸ್ M1.
ಸೊ ಫಾರ್ ಎಕ್ಸಾಂಪಲ್ ಈ ಕೇಸ್ನೊಳಗೆ ಕಾಮನ್ ಎಕ್ಸಲರೇಷನ್ ಇಸ್ 2, ವಿ ನೋ ದ್ಯಾಟ್. If you would like to calculate T1, write that T1 and divide it by m1 which is 10. So then T1 would have become, ಅವರು ಕೇಳಿರಲಿಲ್ಲ, ಅಕಸ್ಮಾತ್ ಕೇಳಿದ್ರೆ T1 would have become 20 Newton. ಸೊ ಹೋಪ್ಫುಲಿ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡು ನಿಮ್ಗೆ. ಲೈಕ್ ಆಲ್ ದ 3 ಇದ್ರೆ A is equals to T3 divided by m1 plus m2 plus m3. ಹೌದು, ಎರಡೇ ಇದ್ರೆ ಈ m3 ಹೋಗ್ಬಿಡ್ತೈತಿ, ಇದು T3 ಹೋಗಿ ದಿಸ್ ಬಿಕಮ್ಸ್ T2. ಒಂದೇ ಇದ್ದಾಗ T1 ಡಿವೈಡೆಡ್ ಬೈ m1. ಸೊ ಇದನ್ನು ಯೂಸ್ ಮಾಡಿ ನೀವು ನೆಕ್ಸ್ಟ್ ಒಂದು ಕ್ವಶನ್ ಸಾಲ್ವ್ ಮಾಡಬಹುದು ಈಗ ಬೇಕಾದ್ರೆ. ಓಕೆ, ನೋಡೋಣ, ನಾನು ಹೇಳ್ತೀನಿ. ಸೊ ಐ ಥಿಂಕ್ ಯು ಆರ್ ಕ್ಲಿಯರ್ ವಿತ್ ದಿಸ್ ಒನ್. ಆನ್ಸರ್ ಈಸ್ ಆಪ್ಷನ್ ಡಿ, 32 Newton. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಇದನ್ನು ಬೇಕಾದ್ರೆ ಈಗ ನೀವು ಟ್ರೈ ಮಾಡ್ಬೋದು. 3 blocks ಆಫ್ ಮಾಸಸ್ 4 kg, 2 kg ಆ್ಯಂಡ್ 1 kg ಮತ್ತು 3 ಅದಾವೆ ಆರ್ ಇನ್ ಕಾಂಟ್ಯಾಕ್ಟ್. ಇಲ್ಲೇ ಆ ಬ್ಲಾಕ್ಸ್ ನಡು ಇಲ್ಲೇ ಸ್ಟ್ರಿಂಗ್ ಇಲ್ಲ, ಇಲ್ಲೇ ಹಿಂಗೆ ನಡು ಸ್ಟ್ರಿಂಗ್ ಇಲ್ಲ. ದ್ಯಾಟ್ ಡಸ್ ನಾಟ್ ಮ್ಯಾಟರ್. ಓಕೆ, ಅವು ಸ್ಟ್ರಿಂಗ್ ಇರ್ಬೇಕಂತೇನಿಲ್ಲ, ಯಾವುದೇ ರೀತಿ ಒಟ್ಟು ಅವು ಕಾಂಟ್ಯಾಕ್ಟ್ನೊಳಗದಾವ ಅಷ್ಟೆ. ಓಕೆ, 3 blocks ಆಫ್ ಮಾಸಸ್ 4 kg, 2 kg and 1 kg respectively are in contact on a frictionless table. If a force of 40 Newton is applied on the 4 kg block, the contact force between 4 kg and 2 kg ಅಂದ್ರೆ ಇಲ್ಲಿ ನೀವೇನು ಕನ್ಸಿಡರ್ ಮಾಡ್ಬೇಕು ಹೇಳ್ರಿ? ನೀಡ್ ಟು ಕನ್ಸಿಡರ್ ದಿಸ್ 14 Newton ಆಸ್ T3. ಆಗಲೇ ತೊಗೊಂಡಿದ್ವಲ್ಲ, 4 kg ಆ್ಯಂಡ್ 2 kg ಇವು ಎರಡು ನೋಡು ಅವ್ರು ಕೇಳಾಕತ್ತಾರೆ ಅಂದ್ರೆ ದೇ ಆರ್ ಅಗೇನ್ ಆಸ್ಕಿಂಗ್ ಯು ಟು ಕ್ಯಾಲ್ಕುಲೇಟ್ T2. ಓಕೆ, ಆಗಲೇ ನಾವು ಹೆಂಗೆ ಸಾಲ್ವ್ ಮಾಡಿದ್ವಲ್ಲ ಅದೇ ರೀತಿ ಸಾಲ್ವ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಗೊತ್ತಾಗ್ತೈತಿ. ಟ್ರೈ ಮಾಡಿರಿ ಇದನ್ನು. ಇಫ್ ಯು ಆರ್ ರೆಡಿ ವಿತ್ ದಿ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಬಿ, 6 Newton. ಇದು ಮೂಡವಲ್ ಚೆಂದಾಗಿ. ಓಕೆ, ಇರಲಿ. ಸೊ ಕ್ಲಿಯರ್ ಆತ್ರಿಗಿದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ ಹಂಗಾರೆ. Okay, the engine of a car produces an acceleration of 6 meters per second square in the car. If this car pulls another car of the same mass, okay, ಈಗ ಇವು ಕಾರ್ ಕೆಟ್ಟದ ನೋಡ್ರಿ, ಕೆಟ್ಟಿದ್ದ ಕಾರು ಅವು ನಿಂತಿರ್ತಾವಲ್ಲ, ಏನು ಮಾಡ್ತಾರೆ, ಆ ಕಂಪ್ನಿದವ್ರಿಗೆ ಕರೆಸಿ ಟೋ ಮಾಡಿಸೋದಂತಾರೆ. ಅದನ್ನು ಅವರು ಬಂದು ಒಂದು ಮಷೀನಿಂದ ಲೈಕ್ ಸಮ್ವಾಟ್ ಲೈಕ್ JCB ಅದನ್ನು ಟೋ ಮಾಡ್ಕೊಂಡು ಹೋಗ್ತಾರೆ, ಚಕ್ಕೊಂಡು ಹೋಗ್ತಾರೆ. ಅದ್ರ ಮಂದಿ ಹೆಂಗೆ ಮಾಡ್ತಾರೆ ಅಂದ್ರೆ ಮತ್ತು ಕಂಪ್ನಿದವ್ರಿಗೆ ಫೋನ್ ಮಾಡಿ ಅವ್ರು ಕರ್ಕೊಂಡು ತೊಗೊಂಡು ಹೋಗೋಕೆ ಸ್ವಲ್ಪ ರೊಕ್ಕ ಹಿಡಿತೈತಿ, ನಾವು ಹೊರಗೆ ಎಲ್ಲರೂ ರಿಪೇರಿ ಮಾಡಿಸ್ಬಿಡೋಣ ಅಂಥೇಳಿ ಅವ್ರ ಫ್ರೆಂಡಿಂದ ಕಾರ್ ತರಿಸಿ ಇದಕ್ಕೆ ಹಗ್ಗ ಕಟ್ಟಿ ಅವು ಮುಂದಿನ ಕಾರ್ನವ ಸ್ಲೋ ಆಗಿ ಕಾರ್ ಕರ್ಕೊಂಡು ಹೋಗಿರ್ತಾನೆ, ಹಿಂದಿಂದ ಚಕ್ಕೊಂಡು ಹೋಗ್ತಿರ್ತೈತಿ. ಆ ಹಿಂದಿನ ಕಾರ್ ಯಾರು ಕುಂತಿರ್ತಾರಲ್ಲ ಬ್ರೇಕ್ ಅಂತೂ ವರ್ಕ್ ಆಗ್ತಿರ್ತೈತಿ. ಸೊ ಕ್ವೈಟ್ ಆಬ್ವಿಯಸ್ಲಿ ಅಕಸ್ಮಾತ್ ಸ್ವಲ್ಪ ಫಾಸ್ಟ್ ಹೊಂಟು ಜಕ್ಕೊಂಡು ಮತ್ತು ಅವ್ನು ಮುಂದಿನ ಕಾರ್ನವಗೂ ಹೋಗಿ ಹಗ್ಗಂತ ಹಾಯ್ಸು ಬದಲಿ ಅಷ್ಟು ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಅಂಥ ಒಂದು ಸಿಚುವೇಶನ್ ಐತಿ. ಇಲ್ಲಿ ಒಂದು ಇಂಜಿನ್ ಐತಿ ಆಫ್ ಅ ಕಾರ್ ವಿಚ್ ಪ್ರೊಡ್ಯೂಸಸ್ ಆನ್ ಎಕ್ಸಲರೇಷನ್ ಆಫ್ 6 meters per second square. ಓಕೆ, ಇನ್ ದ ಕಾರ್. ಇಫ್ ದಿಸ್ ಕಾರ್ ಪುಲ್ಸ್ ಅನದರ್ ಕಾರ್ ಆಫ್ ದ ಸೇಮ್ ಮಾಸ್, ಅಂದರೆ ಒಂದನೇ ಕಾರಿಗೆ ಇನ್ನೊಂದು ಕಾರನ್ನು ಅಟ್ಯಾಚ್ ಮಾಡ್ಯಾರ ಸೇಮ್ ಮಾಸ್ ಇದ್ದು, ಅವಾಗ ಎರಡನ್ನೂ ಸೇರಿ ಅದ ಒಂದೇ ಇಂಜಿನ್ನ ಜಗ್ಬೇಕು ಒಂದನೇ ಕಾರಿಂದು. ದೆನ್ ದ ಎಕ್ಸಲರೇಷನ್ ವುಡ್ ಬಿ ಅಂತ ಕೇಳ್ಯಾರ. ಇದನ್ನು ಸಾಲ್ವ್ ಮಾಡೋಕ್ಕೆ ಹಿಂಟ್ ಫಸ್ಟ್ 2 questions ನಾವೇನಿಗೆ ಸಾಲ್ವ್ ಮಾಡಿವಲ್ಲ ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ವಿಚಾರ ಮಾಡಿದರೆ ಗೊತ್ತಾಗ್ತೈತಿ. ಆರಾಮಾಗಿ ಟೆನ್ಷನ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡೋಬೇಕು, ಇದನ್ನು ನಂಗೆ ಆನ್ಸರ್ ಬರೋಬೇಕು ಅಂತ ತಲೆ ಕೆಡ್ಸ್ಕೊಬಾರ್ದು. ಬಂತು ಬಿಡ್ತು ಬಿಡಲೇ ನೋಡಂತು ಮಾಸ್ತರ್ ಹೇಳೇ ಹಾತಾನ ಅಂಥೇಳಿ ಸಾಲ್ವ್ ಮಾಡ್ಬೇಕು. ಅದನ್ನು ಆರಾಮಾಗಿ ಪೇಷನ್ಸ್ಲೇ ಎಂಜಾಯ್ ಮಾಡ್ಕೊತ ರಿಲ್ಯಾಕ್ಸ್ ಆಗಿ ಅವಾಗ ಆನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರ್ತಾವೆ. ಓಕೆ, ಟ್ರೈ ಮಾಡಿರಿ. ಓಕೆ, ಇಫ್ ಯು ಆರ್ ರೆಡಿ ವಿತ್ ದಿ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಸಿ, 3 meters per second square. ಓಕೆ, ಲೆಟ್ ಅಸ್ ಟ್ರೈ ಹೆಂಗೆ ಮಾಡ್ಬೇಕು ಈಗ ಇದನ್ನು ಅಂಥೇಳಿ. ಈಗ ನೋಡ್ರಿ, ಅವ್ರು ಕೊಟ್ಟಾರ ಫಸ್ಟಿಗೆ ಒಂದೇ ಕಾರ್ ಇದ್ದಾಗ ಎಕ್ಸಲರೇಷನ್ ಐತಂತ 6.
ಸೊ ಎಕ್ಸಲರೇಷನ್ ಫಾರ್ಮುಲಾ ಏನು? ಫೋರ್ಸ್ ಡಿವೈಡೆಡ್ ಬೈ ಮಾಸ್. ಸೆಕೆಂಡ್ ಟೈಮ್ ಎಕ್ಸಲರೇಷನ್ ಲೆಟ್ ಅಸ್ ಸೇ ಇಟ್ ಈಸ್ ಎ ಡ್ಯಾಶ್. ಈಗ ಒಂದೇ ಇಂಜಿನ್ನ ಜಗ್ತೈತಿ ಅಂದ್ರೆ ಅದು ಒಂದು ಕಾರ್ ಇರಲಿ ಎರಡು ಕಾರ್ ಇರಲಿ, ಇಲ್ಲೇನು ಫೋರ್ಸ್ಲೆ ಜಗ್ತಿತ್ತು, ಇಲ್ಲೂ ಅದ ಫೋರ್ಸ್ಲೆ ಜಗ್ತೈತಿ. ದಟ್ ಮೀನ್ಸ್ ಫೋರ್ಸ್ ರಿಮೇನ್ಸ್ ಕಾನ್ಸ್ಟೆಂಟ್. ವೇರ್ ಆಸ್ ಮಾಸ್ ಹ್ಯಾಸ್ ಡಬಲ್ಡ್. ಅಂದರೆ ಇದು ಏನಾಗೈತಿ ಈಗ 2m ಆಗೈತಿ ಈಗ ಅಲ್ಲಿ. ಜಸ್ಟ್ ಎ ಮಿನಿಟ್. ಸೊ 2m ಆಗೈತಿ, ಮಾಸ್ ಡಬಲ್ ಆಗೈತಿ. ಸೊ ವಿ ನೋ ದ್ಯಾಟ್ ಎಫ್ ಡಿವೈಡೆಡ್ ಬೈ ಎಮ್ ಇಸ್ 6. ನಾ ಇಲ್ಲಿ ರೀಪ್ಲೇಸ್ ಮಾಡಿಬಿಡ್ತೀನಿ ನೋಡ್ರಿ. ಇಲ್ಲಿ ಎಫ್ ಡಿವೈಡ್ ಬೈ ಎಮ್ ಈಸ್ 6 divided by 2. So answer is 3 meter per second square. ಅಥವಾ ವೆರಿ ಸಿಂಪಲ್ ಆಗಿ ನಾವು ಹೆಂಗೆ ಸಾಲ್ವ್ ಮಾಡ್ಬೋದು ಅಂದರೆ, ಎಕ್ಸಲರೇಷನ್ ಈಸ್ ಈಕ್ವಲ್ಸ್ ಟು ಫೋರ್ಸ್ ಡಿವೈಡ್ ಬೈ ಮಾಸ್. ಎಕ್ಸಲರೇಷನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್. ಇಲ್ಲಿ ಫೋರ್ಸ್ ಕಾನ್ಸ್ಟೆಂಟ್ ಐತಿ ಬಿಕಾಸ್ ದ ಸೇಮ್ ಇಂಜಿನ್ ಈಸ್ ಪುಲ್ಲಿಂಗ್ ಡಬಲ್ ದ ಮಾಸ್. ಸೊ ಫೋರ್ಸ್ ಕಾನ್ಸ್ಟೆಂಟ್ ಇರೋದ್ರಿಂದ ಎಕ್ಸಲರೇಷನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್. ಮಾಸ್ ಡಬಲ್ ಆತಲ್ಲ, ಈಗ ಎರಡು ಕಾರ್ ಬಂದ್ಕೂಳೆ. ಸೊ ಕ್ವೈಟ್ ಆಬ್ವಿಯಸ್ಲಿ ಮಾಸ್ ಡಬಲ್ ಆದರೆ ಎಕ್ಸಲರೇಷನ್ ಅದರ ಫಸ್ಟ್ ವ್ಯಾಲ್ಯೂ ವಿತ್ ಹಾಫ್ ಆಗಬೇಕು. ಸೊ ಆನ್ಸರ್ ಈಸ್ 3 meter per second square. ನಾನು ಇನ್ನೊಮ್ಮೆ ಹೇಳಾಕತ್ತೀನಿ, ನನ್ನ ಮಾತು ಯಾರು ಸೀರಿಯಸ್ ಆಗಿ ತೊಗೊತಿರಲ್ಲ ಅವ್ರಿಗೆ ಇವು ಕ್ವಶನ್ಸನ್ನು ಎಂಜಾಯ್ ಮಾಡ್ಕೊತ ಅರ್ಥ ಮಾಡಿಕೊಂಡು ಏನೈತಿ ಎಕ್ಸಾಕ್ಟ್ಲಿ ಲೆಟ್ ಅಸ್ ಟ್ರೈ ಆ ಪ್ರೊಸೆಸನ್ನು ಎಂಜಾಯ್ ಮಾಡ್ಕೊತ ಈ ಟೈಮ್ ನಿಮಗೆ ಮತ್ತೆ ವಾಪಸ್ ಸಿಗಂಗಿಲ್ಲ. ಅಂದ್ರೆ ಈ ಕೊರೋನಾ ಲಾಕ್ಡೌನದ್ದು ಅಷ್ಟೇ ಅಲ್ಲ, ನೀವೇನೀಗ ಸಿ ಇ ಟಿ ಪ್ರಿಪ್ರೇಷನ್ ಮಾಡಾಕತ್ತೀರಲ್ಲ, ಆ ಥಿಯರಿ ಓದ್ಕೊಂಡು ನಂದು ಇಲ್ಲಿ ವಿಡಿಯೋ ಕ್ಲಾಸ್ ಕೇಳಿ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಈ ಏಜ್ ವಾಪಸ್ ಬರೋಂಗಿಲ್ಲ ನಿಮ್ಗೆ. ನಾ ಏನು ಹೇಳಾಕತ್ತೀನಿ ಅಂಥೇಳಿ ಗೊತ್ತಾಗ್ತಿಲ್ಲ. ಸೊ ಈ ಪ್ರೊಸೆಸನ್ನು ಎಂಜಾಯ್ ಮಾಡೋದನ್ನು ಕಲೀರಿ. ಬಿಕಾಸ್ ಅಟ್ ದ ಎಂಡ್ ಆಫ್ ಯುವರ್ ಲೈಫ್ ನೀವು ಸಿ ಇ ಟಿ ಒಳಗೆ ಎಷ್ಟು ರ್ಯಾಂಕ್ ಬಂದಿದ್ದೀರಿ ನೆನಪಿರಂಗಿಲ್ಲ ನಿಮ್ಗೆ. ಬಟ್ ಆ ಮೊಮೆಂಟ್ಸ್ ಏನು ಎಂಜಾಯ್ ಮಾಡಿರ್ತಾರಲ್ಲ ಅದಷ್ಟು ಮ್ಯಾಟ್ರ್ ಆಗ್ತೈತೆ. ನನ್ನ ಲೈಫ್ ಎಷ್ಟು ವರ್ತ್ ಇತ್ತು ಅಂಥೇಳಿ ನೆನ್ಪು ಮಾಡ್ಕೊಳಕ್ಕೆ. ಎಷ್ಟು ರ್ಯಾಂಕ್ ಬಂದಿತ್ತು, ಸೆಕೆಂಡ್ ಇಯರ್ ಥಿಯರಿ ಪರ್ಸೆಂಟೇಜ್ ಎಷ್ಟಾಗಿತ್ತು, ಪಾಸರಾಗಿದ್ರೆ ಇಲ್ಲೋ, ನಿಮ್ಗೆ ಯಾವ ಜಾಬ್ ಸಿಕ್ಕಿತ್ತು, ಎಷ್ಟು ರೊಕ್ಕ ಮಾಡಿದ್ರಿ, ಇವೆಲ್ಲ ಮ್ಯಾಟ್ರ್ ಆಗಂಗಿಲ್ಲ. ಇರಲಿ ಸಾಕಷ್ಟು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 2 masses 8 kg and 12 kg are connected at the two ends of a string that goes over a frictionless pulley. ನನಗೆ ಬೇರೆ ಡೌಟ್ ಕಳಿಸಿದ್ರೆ ಕಾಣಿಸುತ್ತೆ ಇದಕ್ಕೆ ಸಂಬಂಧಪಟ್ಟಿದ್ದ ಪುಲಿ ಬೇಸ್ಡ್. ಈಗ ಲೈಕ್ ನೀವು ಕೇಳಿರ್ತೀರಿ ಇದೇನಂತ ಹೇಳಿ, ಹಳೆ ಕಾಲದಾಗ ಹಿಂಗೆ ಬಾವ್ಯಾಗ ನೀರು ಸೇದಿ ಅಂದ್ರೆ ಕೊಡ ತಗೊಂಡು ಹಿಂಗೆ ಪುಲ್ಲಿ ಮೇಲೆ ಹಿಂಗೆ ಹಗ್ಗ ಹಾಕಿ ಹಿಂಗೆ ಕೆಳಗೆ ಹೋಗ್ತಿತ್ತದು. ಸೊ ಇದನ್ನು ಜಗ್ತಿದ್ರು ಟು ಪುಲ್ ದ ವಾಟರ್ ಅಪ್ವರ್ಡ್ಸ್. ಸೊ ಈಗ ಈ ಪುಲ್ಲಿ ಬೇಸ್ಡ್ ಒಂದಿಷ್ಟು ಕ್ವಶನ್ಸ್ ಬರ್ತಾವೆ ಈಗಿಲ್ಲೇ. ಹಿಂಗೆ 2 ಬ್ಲಾಕ್ಸನ್ನು ಜೋತು ಬಿಟ್ಟಿರ್ತಾರೆ, ಆ ಕಡೆ ಈ ಕಡೆ ಹ್ಯಾಂಗ್ ಮಾಡಿರ್ತಾರೆ. ಇವೆರಡು ಜನರಲಿ ಆಫ್ ಡಿಫ್ರೆಂಟ್ ಮಾಸಸ್ ಇರ್ತಾವೆ, M1 ಈ ಕಡೆ M2. ಸೊ ಅವಾಗ ಈ ಸಿಸ್ಟಮ್ ಇವು ಎರಡೂ ಸೇರಿ, ಈ ಪುಲ್ಲಿ ಸೇರಿ ದಿಸ್ ಇಸ್ ಕಾಲ್ಡ್ ಅ ಸಿಸ್ಟಮ್. ಈ ಸಿಸ್ಟಮಿಗೆ ಒಂದು ಎಕ್ಸಲರೇಷನ್ ಬರುತ್ತೆ. ಆ ಎಕ್ಸಲರೇಷನ್ ಎಷ್ಟು? ಅಥವಾ ಇಲ್ಲೇ ಇದೇನು ರೋಪ್ ಇರ್ತೈತಲ್ಲ, ಈ ರೋಪ್ ಮೇಲೆ ಒಂದು ಟೆನ್ಷನ್ ಕ್ರಿಯೇಟ್ ಆಗ್ತೈತಿ, ಒಂದು ಫೋರ್ಸ್ ಕ್ರಿಯೇಟ್ ಆಗ್ತೈತಿ. ಆ ಟೆನ್ಷನ್ ವ್ಯಾಲ್ಯೂ ಎಷ್ಟು? ಈ ರೀತಿ ಕ್ವಶನ್ ಕೇಳ್ತಾರೆ. ಓಕೆ, ಸೊ ಇದನ್ನು ನಿಮ್ಗೆ ಆಲ್ರೆಡಿ ಗೊತ್ತಿತ್ತು ಅಂದರೆ ಇದನ್ನು ಟ್ರೈ ಮಾಡಿರಿ. ಈಗ ಈ ಫಾರ್ಮುಲಾ ಹೆಂಗೆ ಅಪ್ಲೈ ಮಾಡ್ಬೇಕಂತ ಗೊತ್ತಿಲ್ಲ ಅಂದರೆ ಆಬ್ವಿಯಸ್ಲಿ ಸಾಲ್ವ್ ಮಾಡೋಕ್ಕೆ ಬರೋಂಗಿಲ್ಲ. ಓಕೆ, ಅದನ್ನು ಫಾರ್ಮುಲಾ ಹೆಂಗೆ ಹಚ್ಬೇಕು ಏನು ಅಂತ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದನ್ನು ಫಸ್ಟಿಗೆ ವಿಡಿಯೋ ಪಾಸ್ ಮಾಡಿ ಕ್ವಶನ್ ಅಂತೂ ಬರ್ಕೋರಿ. ಇಫ್ ಯು ವಾಂಟ್ ಯು ಕ್ಯಾನ್ ಆಲ್ಸೋ ಟ್ರೈ ಟು ಸಾಲ್ವ್. ಓಕೆ, ಜಸ್ಟ್ ಎ ಮಿನಿಟ್. ಓಕೆ, ಸೊ ಕ್ವಶನ್ ಅಂತೂ ಏನೈತಿ ಇದ್ರೊಳಗೆ, ಪುಲಿ ಬೇಸ್ಡ್ ಕ್ವಶನ್ಸ್ ಹೆಂಗೆ ಸಾಲ್ವ್ ಮಾಡ್ಬೇಕು ಹೇಳ್ತೀನಿ. 2 masses 8 kg and 12 kg are connected at two ends of a string that goes over a frictionless pulley. Calculate the acceleration of the masses and the tension in the string. ಎರಡೂ ಕೇಳಾರ, ಎಕ್ಸಲರೇಷನ್ನು ಕೇಳಾರ, ಟೆನ್ಷನ್ನು ಕೇಳಾರ. ಓಕೆ, ಸೊ ಇದಕ್ಕೆ ಆನ್ಸರ್ ಅಕಸ್ಮಾತ್ ಸಾಲ್ವ್ ಮಾಡಿದ್ರೆ must be option D, 2 meter per second square and 96 Newton.
ಸೊ ಇವನ್ ಸಾಲ್ವ್ ಮಾಡೋಕ್ಕೆ ಪರ್ಟಿಕ್ಯುಲರ್ ಫಾರ್ಮುಲಾ ಅದಾವೆ, ಅದು ಡೆರಿವೇಷನ್ ನಾವು ಮಾಡ್ಕೊಂಡು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಈಗ. ಸೊ ಆ ಫಾರ್ಮುಲಾ ಏನು ಬರ್ತಾವೆ ಅಂಥೇಳಿ ನಾ ಇಲ್ಲೇ ಅದ್ರದ್ದು ಇಲ್ಲೊಂದು ಟೆಕ್ಸ್ಟ್ ಬುಕ್ನೊಳಗೆ ಕೊಟ್ಟಿದ್ದು ಫೋಟೋ ಹೊಡೆದಿಟ್ಟಿದ್ದೆ. ಇದನ್ನು ನೀವು ಡೈಗ್ರಾಮ್ ಡ್ರಾ ಮಾಡಿಕೊಂಡು ಆ ಫಾರ್ಮುಲಾ ಬರ್ಕೋಬೇಕು. ಓಕೆ, ಈಗ ಲೈಕ್ ಇದು ಪುಲ್ಲಿ ಐತಿ, ಇದಕ್ಕೆ ಆ ಕಡೆ ಈ ಕಡೆ ಎರಡು ಬ್ಲಾಕ್ಸ್ ಆಫ್ ಮಾಸಸ್ M1 ಆ್ಯಂಡ್ M2 ಕನೆಕ್ಟ್ ಮಾಡ್ಯಾರ. ನಿಮಗೆ ಕ್ವಶನ್ ಏನು ಕೇಳ್ತಾರಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಕ್ವಶನ್ನೊಳಗೆ ನಾವು ಈ ಜಸ್ಟ್ ಸಾಲ್ವ್ ಮಾಡಕ್ಕೆ ಹೊಂಟಿಲ್ಲ, ಅದರೊಳಗೆ ಇದು 12 kg ಐತಿ. ಓಕೆ, ಇದು 8 kg ಐತಿ. ಸೊ ಕ್ವೈಟ್ ಆಬ್ವಿಯಸ್ಲಿ ಇದು ಈ ಕಡೆ ಹಿಂಗೆ ಜಗ್ಕೊಂಡು ಕೆಳಗೆ ಮೂವ್ ಆಗ್ತದೆ ನೋಡ್ರಿ, ಯಾಕಂದ್ರೆ ಹೆವಿ ಐತಲ್ಲ ಈ ಸೈಡ್, ಕಾಮನ್ ಸೆನ್ಸ್. ಅವಾಗದು ಈ ಎಂಟೈರ್ ಸಿಸ್ಟಮ್ ಮೂವ್ ಆಗ್ತದೆ. ಬರೀ M1 ಅಷ್ಟೇ ಕೆಳಗೆ ಬರೋಂಗಿಲ್ಲ, M2 ಹಿಂಗೆ ಮ್ಯಾಲೆ ಹೋಗ್ತದೆ ನೋಡ್ರಿ ಅವಾಗ. ಸೊ ಅವಾಗ ಎಂಟೈರ್ ಸಿಸ್ಟಮಿಗೆ ಒಂದು ಎಕ್ಸಲರೇಷನ್ ಬರುತ್ತೆ ಅಂತ ಹೇಳ್ತಾರೆ. ನಾ ಹೇಳೋದು ಅರ್ಥ ಆಯ್ತು ರೀ? ಒಂದು ನಿಮಿಷ. ಸೊ ಎಂಟೈರ್ ಸಿಸ್ಟಮಿಗೆ ಏನು ಬರ್ತೈತಿ, ಒಂದು ಎಕ್ಸಲರೇಷನ್ ಬರುತ್ತೆ. ಸೊ ಈ ಎಕ್ಸಲರೇಷನನ್ನು ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳ್ತಾರೆ. ಆಮೇಲೆ ಈ ವೈರ್ನೊಳಗೆ, ಈ ವೈರ್ ಮತ್ತು ಈ ವೈರ್ನೊಳಗೆ ಆ ಬ್ಲಾಕ್ಸನ್ನು ಜೋತ್ ಬಿಟ್ಟಿದ್ದಕ್ಕೆ ಒಂದು ಟೆನ್ಷನ್ ಕ್ರಿಯೇಟ್ ಆಗಿರ್ತೈತಿ. ಆ ಟೆನ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳಕತ್ತಾರೆ. ಓಕೆ, ಸೊ ಇದು ಡಯಾಗ್ರಾಮ್ ಫಸ್ಟ್ ಡ್ರಾ ಮಾಡ್ಕೊರಿ ಹೇಳ್ತೇನೆ. ಸೊ ಡೈಗ್ರಾಮ್ ಅಂತಂದ್ರೆ ಇಲ್ಲಿ ಬರ್ತಾರೆ ನೋಡ್ರಿ. ಫಾರ್ ಅನ್ಈಕ್ವಲ್ ಮಾಸಸ್ M1 ಇಸ್ ಗ್ರೇಟರ್ ದ್ಯಾನ್ M2. ಎರಡು ಸೇಮ್ ಮಾಸ್ ಇದ್ರೆ ಅಲ್ಲಿಗೆ ನಿಂತು ಬಿಡ್ತೈತೆ, ಅದು ಮುಂದೆ ಮೂವ್ ಆಗಂಗಿಲ್ಲ. ಟೆನ್ಷನ್ ಬೇಕಾದ್ರೆ ನೀವು ಕ್ಯಾಲ್ಕ್ ಮಾಡ್ಬೋದು, ಎಕ್ಸಲರೇಷನ್ ಬರೋಂಗಿಲ್ಲ ಅವಾಗ. ಜನರಲಿ ಅನ್ಈಕ್ವಲ್ ಮಾಸ್ ಕೊಟ್ಟಿರ್ತಾರೆ. ಈಗ ಎಕ್ಸಲರೇಷನ್ ಮತ್ತು ಟೆನ್ಷನ್ ಕೇಳಾರ ನೋಡ್ರಿ ಜಸ್ಟ್ ಈ ಒಂದು ನ್ಯೂಮರಿಕಲ್ದೊಳಗೆ. ಸೊ ಅದ್ರದ್ದು ಫಾರ್ಮುಲಾ ಇವು. ಸೊ ಎಕ್ಸಲರೇಷನ್ ಒಳಗೆ ಹೆಂಗೆ ಐತಿ ಅಂದರೆ, ಈಗ ಕ್ವೈಟ್ ಆಬ್ವಿಯಸ್ಲಿ ಅನ್ಈಕ್ವಲ್ ಮಾಸಸ್ ಅದಾವ ಅಂದ್ರೆ ಒನ್ ಆಫ್ ದಮ್ ವಿಲ್ ಬಿ ಗ್ರೇಟರ್ ದ್ಯಾನ್ ದಿ ಅದರ್. ಅದರೊಳಗೆ ಯಾವ್ದು ಹೊಡೆದೈತಿ ಅದನ್ನು ಮೊದಲು ಬರೆದು ಮೈನಸ್ ಇನ್ನೊಂದು ಮಾಡಿ ಡಿವೈಡೆಡ್ ಬೈ ಅವು ಎರಡನ್ನೂ ಆ್ಯಡ್ ಮಾಡಿ ಬರೆದು ಮಲ್ಟಿಪ್ಲೈಡ್ ಬೈ G ಮಾಡ್ಬೇಕು. G ಈಸ್ 9.8, ಬಟ್ ಜನರಲಿ 10 ತಗೋರಿ ಅಂತ ಕೊಟ್ಬಿಡ್ತಾರೆ ಅವ್ರು. ಆ್ಯಂಡ್ ಟೆನ್ಷನ್ ಕೇಸ್ನೊಳಗೆ ಎರಡು ಮಾಸದ ಪ್ರಾಡಕ್ಟ್ ತೊಗೊಂಡು ಅದಕ್ಕೆ ಇಂಟು 2 ಮಾಡಿ ಆ್ಯಂಡ್ ದೆನ್ ಆ್ಯಡಿಂಗ್ ಬೋತ್ ದ ಮಾಸಸ್ ಆ್ಯಂಡ್ ಅಗೇನ್ ಮಲ್ಟಿಪ್ಲೈ ಇಟ್ ಬೈ G ವಿಚ್ ಇಸ್ ಅಗೇನ್ 10. ಸೊ ಇದನ್ನು ಬರ್ಕೋರಿ. ಆ ಕ್ವಶನ್ನಿಗೆ ಇದನ್ನು ಅಪ್ಲೈ ಮಾಡಿ ಸಾಲ್ವ್ ಮಾಡೋಣ ಅಂತ ಬೇಕಾರೆ. ಈಗ ಇಲ್ಲೇ ಫಸ್ಟ್ ಬರ್ಕೋರಿ, ಇದನ್ನು ಯೂಸ್ ಮಾಡ್ಕೋಬೇಕು ನೀವು. ಓಕೆ, ಈಗ ಇಫ್ ಯು ಆರ್ ರೆಡಿ ವಿತ್ ದಿ ಆನ್ಸರ್, ಇದು ಹೆಂಗೆ ಸಾಲ್ವ್ ಮಾಡ್ಬೇಕು ಹೇಳ್ರಿ. ಕ್ವೈಟ್ ಸಿಂಪಲ್ ಐತಿ, ಗೊತ್ತಾಗಿರುತ್ತೆ ನಿಮಗಲ್ಲೇ. ಸೊ ದಿಸ್ ಇಸ್ 12 ಮೈನಸ್ 8 ಡಿವೈಡೆಡ್ ಬೈ 12 ಪ್ಲಸ್ 8 ಗಣಿತ, ಸಿಂಪಲ್ ಗಣಿತ, ಮಲ್ಟಿಪ್ಲೈಡ್ ಬೈ 10. ಸೊ ದಿಸ್ ಗಿವ್ಸ್ ಅಸ್ 12 ಮೈನಸ್ 8 ಇಸ್ 4 ಡಿವೈಡೆಡ್ ಬೈ 20. ಇದನ್ನು ಗೊತ್ತಾಗ್ತೈತಲ್ಲ, ಇಂಟು 10 1 2 2 1 2 2. ಸೊ ಎಕ್ಸಲರೇಷನ್ ಎಷ್ಟು ಬಂತು ಹಂಗಾರೆ 2 m/s². ಆ್ಯಕ್ಚುಲಿ ಇದು ಇಷ್ಟ ಮೇಲೆ ನೀವು ಆಪ್ಷನ್ ಟಿಕ್ ಮಾಡಿಬಿಡ್ಬೋದು, ಬಿಕಾಸ್ ದೇರ್ ಇಸ್ ನೋ ಅದರ್ ಆಪ್ಷನ್ ವಿತ್ ಎಕ್ಸಲರೇಷನ್ 2. ಬಟ್ ಸ್ಟಿಲ್ ಅಂದರೂ ಕನ್ಫರ್ಮ್ ಮಾಡ್ಕೊತೀನಿ ಅಂತಂದ್ರೆ ಹುಚ್ಚಂತಾರೆ ಅವ್ರಿಗೆ. ಇಲ್ಲ ನಾ ಕನ್ಫರ್ಮ್ ಮಾಡ್ಕೊಂಡು ತೀರ್ತೀನಿ ಅಂದ್ರೆ ಹಚ್ಚಿದ್ದು ಫಾರ್ಮುಲಾ. ಸೊ ವಿಲ್ ಗೆಟ್ ದಿ ಆನ್ಸರ್ ಆಸ್ 96 Newton. ಓಕೆ, ಸೊ ಇರಲಿ. ಈಗ ಇದು ಫಾರ್ಮುಲಾ ಬೇಸ್ಡ್ ಇನ್ನೊಂದು ಕ್ವಶನ್ ನಾನು ನಿಮ್ಗೆ ಸಾಲ್ವ್ ಮಾಡೋಕ್ಕೆ ಕೊಡ್ತೀನಿ. ಮೇ ಬಿ ಅದ್ರದ್ದು ನೆಕ್ಸ್ಟ್ ಬರ್ತೈತದ, ನಾನು ನೋಡೋಣ ಸಿಚುವೇಶನ್ ನೋಡಿಕೊಂಡು. ಸೊ ಇದಂತೂ ಅರ್ಥ ಆದ್ರೆ ಈಗ ಹೆಂಗೆ ಮಾಡ್ಬೇಕೀಗಿದ್ದೀನಿ ಅಂಥೇಳಿ. ಇವು ಫಾರ್ಮುಲಾ ಬ್ಯಾಟ್ ಮಾಡೋಕ್ಕಾಗ್ತೈತಿ ನೀವು. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಸಿ, ಎಲ್ಲಿಗಿದ್ದು ನಾವು. ಹಾಂ, ಇದು ಬಂತಲ್ಲ, ಸಾರಿ ಇದು, ಹಾಂ ಇಲ್ಲಿಗಿದ್ವಿ. ಇದು ಆನ್ಸರ್ ಬಂತ್ರಿ ಜಸ್ಟ್ ಆಪ್ಷನ್ ಡಿ. ಸೊ ನೆಕ್ಸ್ಟ್ ಕ್ವಶನ್, ದ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಇನ್ ದ ಪುಲಿ ಸಿಸ್ಟಮ್. ಹಾಂ, ಇದನ್ನು ಟ್ರೈ ಮಾಡಿರಿ. ಇದು ಹೋಮ್ವರ್ಕ್. ಈಗ ಹೋಮ್ವರ್ಕ್ ಅಂದ್ರೆ ಬೇಕಾದ್ರೆ ಈಗ ಇಲ್ಲಿ ಪ್ರಾಕ್ಟೀಸ್ ಮಾಡೋಕೆ ಈಗ ನೀವು ಟ್ರೈ ಮಾಡ್ಬೇಕು. ಈಗದು ಹಿಂದಿನ ಕ್ವಶನ್ ಒಳಗೆ ಎಕ್ಸಲರೇಷನ್ ಮತ್ತು ಟೆನ್ಷನ್ ಎರಡೂ ಕೇಳಿದ್ರು. ಇದ್ರ ಕ್ವಶನ್ ಒಳಗೆ ಬರೋ ಟೆನ್ಷನ್ ಕೇಳಾಕತ್ತಾರ. ಜಗ್ ಟೆನ್ಷನ್ ಐತೆ ಬಿಡಿ ಸರ್. ಈಗ ರೀ ನಮಗೇನು ಅಂಥ ಟೆನ್ಷನ್ ಅಲ್ಲ. ಓಕೆ, ಸೊ ಫಾರ್ಮುಲಾ ನೀವು ಕರೆಕ್ಟ್ ಹಚ್ಚಿ ಸಾಲ್ವ್ ಮಾಡಿರಿ ಅಂದ್ರೆ, ಜನರಲಿ ಒಂದು ಮಿಸ್ಟೇಕ್ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ, ಆ ಫಾರ್ಮುಲಾ ಹಚ್ತಾರೆ 2m1 m2 ಡಿವೈಡೆಡ್ ಬೈ m1 ಪ್ಲಸ್ m2. ಸಮ್ಟೈಮ್ಸ್, ಯಾವಾಗಲೂ ಅಲ್ಲ, ಲಕ್ಷದಿಲ್ಲ ಅಂದ್ರೆ ಇಂಟು G ಮಾಡಿರಂಗೆ ಇಲ್ಲ ಅದನ್ನು. ಓಕೆ,
ನೀವು ಇಂಟು ಜಿ ಮಾಡಲಿಲ್ಲ ಅಂದ್ರೆ ಈ ಕ್ವಶನ್ನಾಗ ಅದು 7.5 ಬಂದ್ಬಿಡುತ್ತೆ ಆನ್ಸರ್. ಓಕೆ, ಸೊ ಆನ್ಸರ್ ಇಲ್ಲಿ ಬರೋದು ಎಷ್ಟು ಬರ್ಬೇಕಾಗ 75. ಆಪ್ಷನ್ ಎ 75 ನ್ಯೂಟನ್ ಇಸ್ ದಿ ಆನ್ಸರ್. ಓಕೆ, ನೆಕ್ಸ್ಟ್ ಒನ್. ಇದು ಆಗಲೇ ಗತೆ ಐತಿ, ಹೋಮ್ವರ್ಕ್ ನೀವು ಮಾಡ್ಬೋದು, ಇದನ್ನ ಈಸಿ ಐತಿ. ಟ್ರೈ ಮಾಡಿರಿ ಇದನ್ನ. ಓಕೆ, ಈ ಕ್ವಶನ್ನಿಗೆ ಆನ್ಸರ್ ಆಪ್ಷನ್ ಬಿ ಬರಬೇಕು. ಆಪ್ಷನ್ ಬಿ 4 ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಮಾರ್ಕ್ ಆಗೋಲ್ತಿಲ್ಲ ಚೆಂದಾಗಿ. ಓಕೆ, ಆಪ್ಷನ್ ಬಿ 4 ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್ ಆನ್ಸರ್ ಬರ್ಬೇಕು ನೋಡ್ರಿ. ಕ್ವೈಟ್ ಈಸಿ ಐತಿ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್ ನಾವು. ಹಾಂ, ಇದು ಸ್ವಲ್ಪ ಬೇರೆ ಟೈಪ್ ಐತಿ, ನೋಡೋಕೆ ಹಂಗೆ ಅನ್ಸುತ್ತೆ. ಫಸ್ಟ್ ಕ್ವಶನ್ ಬರ್ಕೊಂಬಿಡ್ರಿ ಇದನ್ನು. 2 blocks of masses 1 kg and 2 kg are connected by a metal wire going over a smooth pulley as shown in the figure. The breaking stress of the metal is anteno kotara. What should be the minimum radius of the wire used if it is not to break? A question ಅರ್ಥ ಮಾಡಿಸ್ತೇನೆ. ಈಗಿಲ್ಲೇ ಒಂದು ಮೆಟಲ್ ಯೂಸ್ ಮಾಡ್ಯಾರ. ಈ ಸ್ಟ್ರಿಂಗ್ ಇರ್ತಾವಲ್ಲ ಇಲ್ಲಿ, ಇವು ಸ್ಟ್ರಿಂಗ್ ಇದರಲ್ಲೇ ಒಂದು ಮೆಟಲ್ ಯೂಸ್ ಮಾಡ್ಯಾರ. ದ್ಯಾಟ್ ಮೆಟಲ್ ಹ್ಯಾಸ್ ಅ ಬ್ರೇಕಿಂಗ್ ಸ್ಟ್ರೆಸ್ ಕೆಪಾಸಿಟಿ 2 × 10⁹ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಅಂದ್ರೆ ಆ ಮೆಟಲ್ದು ವೈರ್ ಎಂಥದಂದ್ರೆ 1 ಮೀಟರ್ ಸ್ಕ್ವೇರ್, ಪ್ರತಿ 1 ಮೀಟರ್ ಸ್ಕ್ವೇರ್ ಏರಿಯಾಕ್ಕೆ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್. ಅಂದ್ರೆ 1 ಮೀಟರ್ ಸ್ಕ್ವೇರ್ ಏರಿಯಾದೊಳಗೆ ನೀವು 2 × 10⁹ ನ್ಯೂಟನ್ ಫೋರ್ಸ್ ಹಾಕೋ ತನಕ ಆ ಮೆಟಲ್ ಬ್ರೇಕ್ ಆಗಂಗಿಲ್ಲ. 1 ಮೀಟರ್ ಸ್ಕ್ವೇರ್ ಏರಿಯಾಕ್ಕೆ ಇಷ್ಟು ಫೋರ್ಸ್ ತಡ್ಕೊತೈತಂತೆ. ಸೊ ಹಂಗಿದ್ದಾಗ ಈ ಕೇಸ್ನೊಳಗೆ ಅವ್ರೇನು ಹೇಳ್ತಾರೆ, ಇಲ್ಲೇನು ವೈರ್ ಯೂಸ್ ಮಾಡ್ಯಾರಲ್ಲ, ಆ ಮೆಟಲ್ ಹಂಗೈತಿ. ಆ ಮೆಟಲ್ದ ಇಲ್ಲಿ ವೈರ್ ಏನು ಯೂಸ್ ಮಾಡ್ಯಾರಲ್ಲ, ಈ ವೈರದ್ದು ರೇಡಿಯಸ್ ಮಿನಿಮಮ್ ಎಷ್ಟಿರ್ಬೇಕು ಅಂತ ಕೇಳಾಕತ್ತಾರ. 1 kg 2 kg ಇದ್ದಾಗ, ಆ ಕಡೆ ಈ ಕಡೆ 1 kg 2 kg ಹಾಕಿದಾಗ ಟ್ರೈ ಮಾಡಿರಿ. ಡೈಗ್ರಾಮ್ ಅಂತೂ ಈಸಿ ಐತಿ. ಬೇಕಾದ್ರೆ ಇನ್ನೊಂದು ಸರ್ತಿ ನಾವೇನು ಮಾಡೋಣ, ಅಕಸ್ಮಾತ್ ನೀವು ಬರ್ಕೊಂಡಿದ್ದಿಲ್ಲ ಅಂದರೆ ಕ್ವಶನ್ ಪಾರ್ಟ್ ಬರ್ಕೋರಿ, ಪಾಸ್ ಮಾಡಿ. ಆಲ್ರೆಡಿ ಆಗಿದ್ರೆ ಸೊ ಇದು ಡೈಗ್ರಾಮ್ ಕ್ವೈಟ್ ಈಸಿ ಐತಿ. ಇವು ಆಪ್ಷನ್ಸ್ ಸ್ವಲ್ಪ ಡಿಫ್ರೆಂಟ್ ಕೈಂಡ್ ಆಫ್ ಕ್ವಶನ್ ಐತಿ. ನೀವು ಇಂಥ ಕ್ವಶನ್ ಬಂದ ಕೂಡಲೇ ಖುಷಿ ಆಗ್ಬೇಕು ಆ್ಯಕ್ಚುಲಿ. ಸರ್ ಇಂಥವು ಎಕ್ಸಾಮ್ನಾಗ ಬಂದುಬಿಟ್ರೆ ಹೆಂಗೆ ರೀ ಅಂತ ಅಳ್ಕೊಂಡು ಕೊಡ್ಬಾರ್ದೆ. ನೋಡೋಣ ತಡಿ, ಸ್ವಲ್ಪ ಚಾಲೆಂಜಿಂಗ್ ಐತಿ, ನನಗೆ ಸಾಲ್ವ್ ಮಾಡೋಕ್ಕೆ ಬರುತ್ತೇನೆ ಇಲ್ಲ, ಬರಲಿಲ್ಲ ಹಾಳಾಗಿ ಹೋಲಿ. ನಮ್ಮದು ಕ್ವಶನಲ್ಲಲ್ಲ, ಅದು ಟೆಕ್ಸ್ಟ್ ಬುಕ್ನವ್ರದ್ದು, ಅವ್ರು ಕೊಟ್ರ, ನಾವು ಹಂಗೆ ಸುಮ್ಮನೆ ಟ್ರೈ ಮಾಡಿದ್ವಿ. ಹಿಂಗಿದ್ರೆ ಚಲೋ, ಅಳ್ಕೊಂಡು ಕೊಡ್ಬಾರ್ದು ಟೆನ್ಷನ್ ಮಾಡಿಕೊಂಡು. ಓಕೆ, ಸೊ ಈಗಿದೆ ನೀವು ಸಾಲ್ವ್ ಮಾಡಿರಿ ಅಂತ ಅಂದ್ಕೊಂಡ್ರೆ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್ ಮಸ್ಟ್ ಬಿ ಆಪ್ಷನ್ ಎ 4.6 × 10⁻5 ಮೀಟರ್. ಸೊ ಅಕಸ್ಮಾತ್ ಬಂದಿಲ್ಲ ಅಂದ್ರೆ ತಿಳಿಸ್ಕೊಳಕ್ಕೆ ಹೋಗ್ಬಿಡ್ರಿ. ನೋಡ್ರಿ ಈಗ ಹೆಂಗೆ ಸಾಲ್ವ್ ಮಾಡ್ಬೇಕು ಹೇಳ್ತೀನಿ. ಈಗ ಫಸ್ಟಿಗೆ ಆ ಸ್ಟ್ರಿಂಗ್ ಮೇಲೆ ಅವ್ರು ಹೇಳ್ಯಾರ ಅದು ಎಂಥ ಮೆಟಲ್ ಅಂದ್ರೆ 1 ಮೀಟರ್ ಪರ್ ಸ್ಕ್ವೇರ್, ಅಂದರೆ 1 ಮೀಟರ್ ಸ್ಕ್ವೇರ್ ಅಂದ್ರೆ ಪ್ರತಿ 1 ಮೀಟರ್ ಸ್ಕ್ವೇರ್ ಏರಿಯಾ, 1 ಮೀಟರ್ ಸ್ಕ್ವೇರ್ ಏರಿಯಾ ಅಂದ್ರೆ 1 ಮೀಟರ್ × 1 ಮೀಟರ್, ಹಿಂಗೆ ಇಷ್ಟು ಸರ್ಫೇಸ್ ಇರುವಂಥ ಮೆಟಲ್ ಅದು ನೀವು ತೊಗೊಂಡ್ರೆ ಇಷ್ಟು ಫೋರ್ಸ್ ಅದು ತಡ್ಕೊತೈತಂತೆ, ಬ್ರೇಕ್ ಆಗಂಗಿಲ್ಲ ಇಲ್ಲಿ ತನಕ, ಈ ಫೋರ್ಸ್ ತನಕ. ಈಗ ನಾವು ಒಂದು ಕೆಲಸ ಮಾಡೋಣ, ಆ ಪುಲ್ಲಿ ಏನೈತಲ್ಲ ಅದ್ರ ಆ ಕಡೆ ಏನು ವೈರ್ ಅದಾವಲ್ಲ, ಈ ವೈರ್ ಮೇಲೆ ಸದ್ಯ ಈ ಮೆಟಲ್ ತಡ್ಕೊತೈತಿ 2 × 10⁹. ದ ಮೆಟಲ್ ಕ್ಯಾನ್ ವಿತ್ಸ್ಟ್ಯಾಂಡ್ ಅಪ್ ಟು 2 × 10⁹ ನ್ಯೂಟನ್. ಫಸ್ಟ್ ಲೆಟ್ ಅಸ್ ಟ್ರೈ ಟು ಕ್ಯಾಲ್ಕುಲೇಟ್ ಹೌ ಮಚ್ ಫೋರ್ಸ್ ಈಸ್ ಬೀಯಿಂಗ್ ಎಕ್ಸಿಟೆಡ್ ಆನ್ ದಿಸ್ ವೈರ್. ಇದು ಆ ಮೆಟಲ್ದ ಕೆಪಾಸಿಟಿ ಕೊಟ್ಟಾರ ಅವರು. ಸೊ ಆ ವೈರ್ನಾಗ ಎಷ್ಟು ಫೋರ್ಸ್ ಬರುತ್ತೆ ಅಂತ ಹೆಂಗೆ ಕ್ಯಾಲ್ಕ್ ಮಾಡ್ತೀರಿ? ಫೋರ್ಸ್ ಅಂದ್ರೇನು? ಟೆನ್ಷನ್. ಈಗ ನೋಡಿವಲ್ಲ ನಾವು ಆ ಪುಲ್ಲಿ ಬೇಸ್ಡ್ ಕ್ವಶನ್ಸ್ನೊಳಗೆ ಟೆನ್ಷನ್ ಹೆಂಗೆ ಕ್ಯಾಲ್ಕ್ ಮಾಡ್ಬೇಕು? ಟೆನ್ಷನ್ ಈಸ್ ಈಕ್ವಲ್ಸ್ ಟು ಫಾರ್ಮುಲಾ ಈಸ್ 2m1 m2 / m1 + m2 × g.
ಇಲ್ಲೇ ಮಾಸ್ ಒಂದು ಕೆ ಜಿ ಒಂದು 2 kg ಐತಿ. 2 × 1 × 2 4 ಆಗ್ತೈತಿ, ಡಿವೈಡೆಡ್ ಬೈ m1 + m2 3 ಆಗ್ತೈತಿ. ಅದಾದಮೇಲೆ ಅದಕ್ಕೆ ಇಂಟು 10 ಎಲ್ಲ ಮಾಡ್ಕೊಂಡ್ರೆ ಫೈನಲಿ ಆನ್ಸರ್ ಬರ್ತೈತಿ 40 ಡಿವೈಡೆಡ್ ಬೈ 3. ಇದನ್ನು ನೀವು ಡೆಸಿಮಲ್ಲಿ ಕನ್ವರ್ಟ್ ಮಾಡ್ಕೊಂಡು 13.33 ಅಂತೂ ಮಾಡ್ಕೊಂಡು ಇಟ್ಕೋಬೋದು. ಹಂಗೆ ಮಾಡಿನೂ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರ್ತೈತಿ. 40/3 ಇದನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರುತ್ತೆ. 40/3 ಇದ್ರೆ ಈಸಿ ಆಗ್ತೈತೆ ಆ್ಯಕ್ಚುಲಿ. ಈಗ ನಾನು ಏನು ಮಾಡ್ತೀನಿ 13.33 ಅಂತ ಯಾರು ಮಾಡ್ಕೊಂಬಿಟ್ಟಿದ್ರೆ ಅಂತ ಅಂದ್ಕೊಂಡು ಹಂಗೆ ಸಾಲ್ವ್ ಮಾಡಿ ಬೇಕಾದ್ರೆ ಹೇಳ್ತೀನಿ. ಈಗ ಏನು ಗೊತ್ತಾ ನಮ್ಗೆ, ಆ ಪುಲ್ಲಿ ಮೇಲೆ ಏನು ಆ ಕಡೆ ಈ ಕಡೆ ವಯರ್ ಇದ್ವಲ್ಲ, ಈ ವಯರ್ ಮೇಲೆ 13.33 ನ್ಯೂಟನ್ನಷ್ಟು ಫೋರ್ಸ್ ಬೀಳ್ತೈತಿ. ಸೊ ಈಗ ಇದ್ರದ್ದು ರೇಡಿಯಸ್ ಎಷ್ಟು ಇರಬೇಕು ಅಂತ ಕೇಳಾರ, ಮಿನಿಮಮ್ ರೇಡಿಯಸ್. ಸೊ ಇದ್ರಿಗೆ ಹೆಂಗೆ ಸಾಲ್ವ್ ಮಾಡ್ಬೇಕು ಈಗ ಇದನ್ನು? ಈಗ ನೋಡ್ರಿ, ನಾನು ಅಂತೀನಿ ಹಿಂಗೆ ಚಾಲು ಮಾಡೋಣ. 2 × 10⁹ ನ್ಯೂಟನ್ನಷ್ಟು ಫೋರ್ಸನ್ನು ವಿತ್ಸ್ಟ್ಯಾಂಡ್ ಮಾಡ್ತೈತಿ ಎಷ್ಟು ಏರಿಯಾ? 1 m² ಏರಿಯಾ. ಸೊ ಇಲ್ಲಿರೋದು 13.33 ನ್ಯೂಟನ್ ಫೋರ್ಸ್. ಇದನ್ನು ವಿಸ್ಟ್ಯಾಂಡ್ ಎಷ್ಟು ಏರಿಯಾ ಮಾಡ್ತೈತಿ? ಏರಿಯಾ ಆ್ಯಕ್ಚುಲಿ ಅವರು ರೇಡಿಯಸ್ ಕೇಳ್ಯಾರ. ಇಷ್ಟು ಫೋರ್ಸನ್ನು ತಡ್ಕೊತೈತಿ ಇಷ್ಟು ಏರಿಯಾ, ಆ ಮೆಟಲ್ದು ಪ್ರಾಪರ್ಟಿ. ಇಷ್ಟು ಫೋರ್ಸನ್ನು ತಡ್ಕೊಳ್ಳೋ ಅಂಥ ಏರಿಯಾ ಯಾವುದು ಅಂತ ಕ್ಯಾಲ್ಕ್ ಮಾಡೋಣ. ಆ ಏರಿಯಾ ಕ್ಯಾಲ್ಕ್ ಮಾಡಿದ್ರೆ ದೆನ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ರೇಡಿಯಸ್. ನಾ ಬೆಟರ್ ಏನು ಮಾಡಿಬಿಡ್ತೀನಿ ಅಂದ್ರೆ, ಏರಿಯಾ ಬದಲಿ ಈಗ ಅದು ಕ್ರಾಸ್ ಸೆಕ್ಷನ್ ಏರಿಯಾ ಹೆಂಗಿರ್ತೈತಿ? ಸರ್ಕ್ಯುಲರ್ ಇರ್ತೈತಿ ಇಲ್ರಿ, ವಯರ್ ಕಟ್ ಮಾಡಿದ್ರೆ. ಸೊ ಇನ್ಸ್ಟೆಡ್ ಆಫ್ ಏರಿಯಾ ರೈಟಿಂಗ್ ಏರಿಯಾ ವಿಲ್ ರೈಟ್ πr², ಬಿಕಾಸ್ ಆ್ಯಕ್ಚುಲಿ ವಿ ವಾಂಟ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ರೇಡಿಯಸ್ ಇಟ್ ಸೆಲ್ಫ್. ಸೊ ಈಗ ದಿಸ್ ಇಂಟು ದಿಸ್ ಆಗ್ತದೆ. ಅವಾಗ ನಿಮ್ಗೆ ರೇಡಿಯಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 13.33 × 1 ಈಸ್ ಅಗೇನ್ 13.33 ಡಿವೈಡೆಡ್ ಬೈ, ಸೊ ಇದು 2 × 10⁹ ಕೆಳಗೆ ಬರುತ್ತೆ, ಇನ್ನೊಂದು π ಒಂದು ಕೆಳಗೆ ಬರ್ತೈತೆ, ಹೌದಲ್ರಿ? ಸೊ π ಅಂದರೆ 3.142. ಆ 3.142 × 2 ಮಾಡಿದರೆ ಸಮ್ವೇರ್ ಅರೌಂಡ್ 6.28 × 10⁹ ಅಂತ ಬಂತು ಈಗಿದು, ಹೌದಾ? ಸೊ ಈಗ ನಾನು ಏನು ಮಾಡ್ತೀನಿ, ಅಪ್ರಾಕ್ಸಿಮೇಟ್ಲಿ 6.28 1 ಇದು 2 ಮಾಡಿಬಿಡ್ಬೋದು, ಬಿಕಾಸ್ 6 2 12, ಇದೊಂದು 0.28 ಒಂದು ಸ್ವಲ್ಪ ಎಕ್ಸ್ಟ್ರಾ ಐತಿ, ಸಮ್ವೇರ್ ಅರೌಂಡ್ ಅಪ್ರಾಕ್ಸಿಮೇಷನ್ ಮಾಡಾಕತ್ತೀವಿ ನಾವು. ಸೊ ಅಪ್ರಾಕ್ಸಿಮೇಟ್ಲಿ 2 ಮಾಡಿದರೆ ಇದೇನಾಗುತ್ತೆ, 10⁻⁹ ಮ್ಯಾಲೆ ಬಂದರೆ 10⁻⁻⁹, ವಿಚ್ ಕ್ಯಾನ್ ಬಿ ರಿಟನ್ ಆಸ್ 20 × 10⁻⁻10 ಬಿಕಾಸ್ ವಿ ನೀಡ್ ಟು ಟೇಕ್ ದ ಸ್ಕ್ವೇರ್ ರೂಟ್ ಸ್ಟಿಲ್. ಸೊ ಈಗ r² ಇಸ್ ಈಕ್ವಲ್ಸ್ ಟು 20 × 10⁻10 ಅಂದ್ರೆ r ಇಸ್ ಈಕ್ವಲ್ ಟು ಏನಂತ ಹೇಳ್ರಿ ಹಂಗಾರೆ √20. ಸೊ √20 ಅಂತೂ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಸೊ ಇದ್ರದ್ದು ನಿಯರೆಸ್ಟ್ ಅಂದರೆ 16ಗೆ ಹೋದ್ರೆ ವಿಲ್ ಗೆಟ್ 4, 25 ಹೋದ್ರೆ √25 is 5. ಸೊ ಆಸ್ 20 is between 16 and 25, ನಾನು ಏನು ಮಾಡಿಬಿಡ್ತೀನಿ, ಇದು ಸ್ಕ್ವೇರ್ ರೂಟ್ ತೊಗೊಂಡು ಕೂಡಲೇ 4 ಮತ್ತು 5 ನಡು ಇದಕ್ಕೆ ವಿಲ್ ಟೇಕ್ ಇಟ್ ಆಸ್ 4.5, ಹೌದಲ್ರಿ? ಇಂಟು 10⁻⁻10 ಸ್ಕ್ವೇರ್ ರೂಟ್ ತಗೊಂಡ್ರೆ ಇಟ್ ವಿಲ್ ಬಿಕಮ್ 10⁻⁻5. ಸೊ ಇದಕ್ಕೆ ನಿಯರೆಸ್ಟ್ ವ್ಯಾಲ್ಯೂ is 4.6 × 10⁻⁻5 ಮೀಟರ್. ಅರ್ಥ ಆಗ್ತದೆ ಅಂದ್ಕೊಂಡಿದ್ದೀನಿ. ಸಿಂಪಲ್ ಇರ್ತದೆ ಆ್ಯಕ್ಚುಲಿ, ಇಟ್ ಲುಕ್ಸ್ ಡಿಫಿಕಲ್ಟ್. ನೀವು ರಿಲ್ಯಾಕ್ಸ್ ಆಗಿ ಆರಾಮಾಗಿ ಮಾಡಿದರೆ. ಸೊ ಈ ಟೈಪ್ ಆಫ್ ಕ್ವಶನ್ ನಿಮಗೆ ಎಕ್ಸಾಮ್ನಾಗ ಬಂದ್ರೆ ಸ್ವಲ್ಪ ಇದನ್ನು ಹೆಂಗೆ ಅನಲೈಸ್ ಮಾಡ್ಬೇಕಂತ ಗೊತ್ತಾಗ್ಬೋದಂದ್ರೆ ಅದನ್ನು ಸೆಕೆಂಡ್ ರೌಂಡಿಗೆ ಮಾಡ್ಬೇಕು. ಯಾವಾಗಲೂ ಇದನ್ನು ಫಸ್ಟಿಗೆ ತಲೆಯಾಗಿಟ್ಕೊಂಡು ಹೋಗ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಲಾಸ್ಟ್ ಕ್ವಶನ್ ಎಷ್ಟಾಗ್ತದೆ ಅಷ್ಟು ಜಲ್ದಿ ರೀಚ್ ಆಗ್ಬೇಕು. ಯಾವ ಕ್ವಶನ್ ನೋಡಿದ ಕೂಡ ಆನ್ಸರ್ ಮಾಡೋಕ್ಕೆ ಗೊತ್ತಾಗ್ತೈತಿ, ಅವ್ನು ಸಾಲ್ವ್ ಮಾಡಿ ಹೋಗ್ಬಿಡ್ಬೇಕು. ಸ್ವಲ್ಪ ಡಿಫಿಕಲ್ಟ್ ಐತೆ ಅಂತ ಅನ್ಸಿದ್ರೆ ಅದ್ರ ಬಾಜು ಒಂದು ಸಮ್ ಕೈಂಡ್ ಆಫ್ ಮಾರ್ಕ್ ಮಾಡ್ಕೋರಿ ನೀವು, ಅಥವಾ ಒಂದು ಕಡೆ ಬರ್ಕೋರಿ ರಫ್ನೊಳಗೆ, ಈ ಕ್ವಶನ್ ನಂಬರ್ನ ಇನ್ನೂ ಸಾಲ್ವ್ ಮಾಡಿಲ್ಲ, ಸಮಥಿಂಗ್ ಸೆಕೆಂಡ್ ರೌಂಡಿಗೆ. ಯಾಕದನ್ನು ಮಾರ್ಕ್ ಮಾಡಿ ಇಟ್ಕೋಬೇಕಂದ್ರೆ ಸಮ್ಟೈಮ್ಸ್ ಏನಾಗ್ತೈತೆ, ಸೆಕೆಂಡ್ ರೌಂಡಿಗೆ ಬಂದ ಕೂಡಲೇ ಯಾವ್ದು ಸಾಲ್ವ್ ಮಾಡಿನ ಫಸ್ಟ್ ರೌಂಡ್ನೊಳಗೆ ಯಾವ ಸಾಲ್ವ್ ಮಾಡಿಲ್ಲ ಅದ ಗೊತ್ತಿರಂಗಿಲ್ಲ. ಸೊ ಹಿಂಗಾಗೋ ಚಾನ್ಸ್ ಇರ್ತಾವೆ. ಅತಿ ಡಿಫಿಕಲ್ಟ್ ಇದು ಥರ್ಡ್. ಯಾಕೆ ಆದಷ್ಟು ಜಲ್ದಿ ಲಾಸ್ಟ್ ಕ್ವಶನ್ ತನಕ ರೀಚ್ ಆಗ್ಬೇಕಂದ್ರೆ, ಎಷ್ಟೋ ಈಸಿ ಕ್ವಶನ್ಸನ್ನ ಬಿಟ್ಬಿಡ್ತಾರೆ ಒಮ್ಮೊಮ್ಮೆ, ಫಸ್ಟಿಂದನೇ ಸಾಲ್ವ್ ಮಾಡ್ಕೋಂತ ಡಿಫಿಕಲ್ಟ್ ಕ್ವಶನ್ನಾಗ ಸಿಕ್ಕೊಂಡು ನಾ ಇದನ್ನು ಸಾಲ್ವ್ ಮಾಡೋದನ್ಗೆ ಮುಂದೆ ಹೋಗಂಗಿಲ್ಲ ಅಂಥೇಳಿ ಹಂಗೆ ಹುಚ್ಚರಂಗೆ ಮಾಡೋಕ್ಕೆ ಹೋಗ್ಬಾರ್ದಲ್ಲೇ. ಓಕೆ, ಇದು ಕ್ವಶನ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿನಿ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. A block of mass 2 kg rests on a horizontal surface. If a horizontal force of 5 Newton is applied on the block, the frictional force on it is ಅಂತ ಕೇಳ. ಒಂದು 2 kg ಬ್ಲಾಕನ್ನು ಒಂದು ಟೇಬಲ್ ಮೇಲೆ ಇಟ್ಟಾರ, ಇಟ್ಟು
ಅದ್ರ ಮೇಲೆ 5 ನ್ಯೂಟನ್ನಷ್ಟು ಹಾರಿಸಾಂಟಲ್ ಫೋರ್ಸ್ ಹಾಕ್ಯಾರ. ಲೈಕ್ ಇದು ಬಾಕ್ಸ್, ಓಕೆ, ಇದೆಷ್ಟೈತಿ 2 kg. ಇದ್ರ ಮೇಲೆ ಹಿಂಗೆ ಅಪ್ಲೈಡ್ ಫೋರ್ಸ್ ಈಸ್ 5 ನ್ಯೂಟನ್ ಅಪ್ಲೈಡ್ ಫೋರ್ಸ್. ಓಕೆ, ಹಂಗಂದ್ರೆ ಈಗ ಅಪೋಸಿಟ್ ಡೈರೆಕ್ಷನ್ನಾಗ ಇದು ಬರ್ತೈತೆ ನೋಡ್ರಿ, ಏನು ಬರ್ತೈತಿ? ಫ್ರಿಕ್ಷನಲ್ ಫೋರ್ಸ್. ಈ ಫ್ರಿಕ್ಷನಲ್ ಫೋರ್ಸ್ ಇಲ್ಲಿ ಎಷ್ಟು ಬರುತ್ತೆ ಅಂತ ಕೇಳ್ಯಾರ. ಇಲ್ಲೇನೋ ವ್ಯಾಲ್ಯೂಸ್ ಕೊಟ್ಟಾರ. ಎರಡು ಏನಿವೆ, ನಾ ಇದನ್ನು ಈ ಚಾಪ್ಟರ್ದು ಕ್ವಿಕ್ ರಿವಿಷನ್ ಪಾರ್ಟ್ನೊಳಗೆ ಹೇಳಿನಿ. ಇದನ್ನು ಕೋಎಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಇವೆರಡು. ಓಕೆ, ಟ್ರೈ ಮಾಡಿರಿ ಇದನ್ನು. Okay, if you have solved this, answer is option A, 5 ನ್ಯೂಟನ್. ಹೆಂಗೆ ಅಂತ ಹೇಳ್ತೀನಿ, ಲಕ್ಷ ಕೊಡ್ರಿ. ಈಗ ನಾವು ಡಿಸ್ಕಸ್ ಮಾಡಿದ್ವಿ ಅವಾಗ, ಒಂದು ಆಬ್ಜೆಕ್ಟ್ ಇನಿಷಿಯಲಿ ವೆನ್ ಇಟ್ ಈಸ್ ಅಟ್ ರೆಸ್ಟ್, ಓಕೆ, ಆ್ಯಂಡ್ ಇಫ್ an applied force of F is applied on the object, then the friction starts to act on the body, and that is because of the interlocking of the irregularities ಅಂತ ಹೇಳಿದ್ದೆ. and until the body is at rest, ಇಲ್ಲೇ ಸ್ಟ್ಯಾಟಿಕ್ ಫ್ರಿಕ್ಷನ್ ಆ್ಯಕ್ಟ್ ಆಗ್ತೈತಿ. ಓಕೆ, ಆ್ಯಂಡ್ ಇನ್ನೊಂದು ಏನಂದ್ರೆ, until the body is at rest, applied force will be equal to frictional force. ಸೊ ಈಗ ಫಸ್ಟಿಗೆ ಒಂದು ಕ್ವಶನ್ ಬರ್ತೈತಿ, ರೆಸ್ಟ್ನೊಳಗೆ ಇದ್ರೆ ಅಪ್ಲೈಡ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ಫ್ರಿಕ್ಷನಲ್ ಫೋರ್ಸ್, ಅಥವಾ ಫ್ರಿಕ್ಷನಲ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ಅಪ್ಲೈಡ್ ಫೋರ್ಸು ಆಬ್ಜೆಕ್ಟ್ ರೆಸ್ಟ್ನೊಳಗಿದ್ರೆ. ಈಗಿಲ್ಲೇ 2 kg ಮಾಸ್ ಇರುವಂಥ ಆಬ್ಜೆಕ್ಟ್ ಮೇಲೆ ವೆನ್ ವಿ ಅಪ್ಲೈ 5 ನ್ಯೂಟನ್ ಫೋರ್ಸ್, ದ ಫಸ್ಟ್ ಕ್ವಶನ್ ಈಸ್ ವೆದರ್ ದ ಆಬ್ಜೆಕ್ಟ್ ಸ್ಟಾರ್ಟ್ಸ್ ಟು ಮೂವ್ ಆರ್ ವಿಲ್ ಇಟ್ ಸ್ಟೇ ಆಟ್ ರೆಸ್ಟ್. ಇದು ಫಸ್ಟ್ ಕ್ವಶನ್ ಬರ್ತೈತಿ. ಸೊ ಈಗ ಒಂದು ಕೆಲಸ ಮಾಡೋಣ, ಈ ಆಬ್ಜೆಕ್ಟ್ ಮೇಲೆ ನಾವು ಫೋರ್ಸ್ ಹಾಕುವಂತ ಹೋದ್ರೆ ಎಲ್ಲಿ ತನಕ ಅದು ಆಬ್ಜೆಕ್ಟ್ ರೆಸ್ಟ್ನಾಗಿರುತ್ತೆ ಗೊತ್ತೇನೆ? ಎಲ್ಲಿ ತನಕ ಅಪ್ಲೈಡ್ ಫೋರ್ಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಆಗ್ತೈತಲ್ಲ, ಇಲ್ಲಿ ತನಕ. ಅಂಟಿಲ್ ದಿ ಅಪ್ಲೈಡ್ ಫೋರ್ಸ್ ಬಿಕಮ್ಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್, ದ ಆಬ್ಜೆಕ್ಟ್ ಈಸ್ ಅಟ್ ರೆಸ್ಟ್. ಸೊ ಈಗ ಏನು ಇಲ್ಲಿ ಹೇಳ್ತೀನಿ ಗೊತ್ತಾಗ್ತೈತಿ. ಈಗ ಲೆಟ್ ಅಸ್ ಟ್ರೈ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಇದು ಥಿಯರಿ ಪಾರ್ಟ್ನೊಳಗೆ ನಾನು ಕ್ವಿಕ್ ರಿವಿಷನ್ ಒಳಗೆ ಹೇಳಿದ್ದೆ. ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಾರ್ಮಲ್ ರಿಯಾಕ್ಷನ್ ಫೋರ್ಸ್, ವೇರ್ ಆ್ಯಕ್ಚುಲಿ ದ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ವಿಲ್ ಬಿ ಜನರಲಿ ಈಕ್ವಲ್ ಟು ವೇಟ್ ಆಫ್ ದ ಬಾಡಿ. ಸೊ ಈಗ ವಿ ಆರ್ ಟ್ರೈಂಗ್ ಟು ಕ್ಯಾಲ್ಕುಲೇಟ್ ಎಫ್ ಎಸ್ ಮ್ಯಾಕ್ಸ್ ಅಥವಾ ಎಫ್ ಮ್ಯಾಕ್ಸ್. ಸೊ ಈ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಸಿಂಬಲ್ ತೆಗೆದುಬಿಟ್ರೆ ಅಲ್ಲೊಂದು ಕಾನ್ಸ್ಟೆಂಟ್ ಬರುತ್ತೆ ವಿಚ್ ಇಸ್ ಕಾಲ್ಡ್ ಆಸ್ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ μs. ಸೊ ಇನ್ ದಿಸ್ ಕೇಸ್ ದೇ ಹ್ಯಾವ್ ಗಿವನ್ ದ ವ್ಯಾಲ್ಯೂ ಆಫ್ μs ಟು ಬಿ 0.5 multiplied by normal reaction force is equals to weight of the body, and weight under mg, w is equals to mg, mass is 2 kg, and g value let us take it as 10. So ಇದನ್ನು ನೀವು ಮಲ್ಟಿಪ್ಲೈ ಮಾಡಿದರೆ 0.5 ಇಂಟು 2 ಅಂತಂದರೆ 1 ಆತ, ಅದು ಇಂಟು 10. ಸೊ 10 ನ್ಯೂಟನ್ ಈಸ್ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಸೊ ವಾಟ್ ದಿಸ್ ಮೀನ್ಸ್ ಈಸ್, ಇದು ಮ್ಯಾಕ್ಸ್ ಇದು ಹೋತಲ್ಲೇ. ಸೊ ವಾಟ್ ದಿಸ್ ಮೀನ್ಸ್ ಈಸ್ ದ ಆಬ್ಜೆಕ್ಟ್ ವಿಲ್ ಬಿ ಅಟ್ ರೆಸ್ಟ್ ಅಂಟಿಲ್ ಇಟ್ ಎಕ್ಸ್ಪೀರಿಯನ್ಸಸ್ ಅ ಫೋರ್ಸ್ ಆಫ್ 10 ನ್ಯೂಟನ್. ಅಲ್ಲಿ ತನಕ ರೆಸ್ಟ್ನಾಗಿರುತ್ತೆ. ಹಂಗಾರೆ ಇಲ್ಲಿ ಸದ್ಯ ನಾವು ಎಷ್ಟು ಹಾಕಿ ಹೇಳ್ರಿ ಅದ್ರ ಮೇಲೆ ಫೋರ್ಸ್, ಎಷ್ಟು ಹಾಕಿವಿ ಇಲ್ಲಿ ಫೋರ್ಸ್? ಅವ್ರು ಕೊಟ್ಟಾರಲ್ಲ 5 ನ್ಯೂಟನ್ ಕೊಟ್ಟಾರ. 10 ನ್ಯೂಟನ್ ತನಕ ಅದು ರೆಸ್ಟ್ನೊಳಗೆ ಇರ್ತೈತಿ ಅಂದರೆ 5 ನ್ಯೂಟನ್ ಹಾಕಿದಾಗ ಅದು ರೆಸ್ಟ್ನೊಳಗೆ ಇರ್ತೈತಿ. ಸೊ ದೆನ್ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ in opposite direction a frictional force which is also equal to the applied force. That means frictional force is also 5 Newton. Okay, ಇದು ಕ್ಲಿಯರ್ ಆಗೈತೆ ಅಂತ ಅಂದ್ಕೊಂಡೆ ನಾನು. ಸೊ ಆಪ್ಷನ್ ಎ ಬಂತು ಇದ್ರದ್ದು. ನೆಕ್ಸ್ಟ್, a block moving on a surface with velocity 20 meters per second comes to rest because of a surface friction over a distance of 40 meters. The coefficient of dynamic friction is, actually the coefficient of dynamic friction andre they are actually asking you to calculate coefficient of kinetic friction. Dynamic kinetic eradu same bartav. They are asking you to calculate the value of mu k. Okay, try ಮಾಡಿರ್ತೀನಿ.
Okay, if you have solved it correctly, the answer must be option A, 0.5 must be the value of mu k. ಹೆಂಗೆ ಅಂತ ಹೇಳ್ತೀನಿ ಕೇಳ್ರಿ ಇಲ್ಲೇ. ಸೊ ಈಗ ಜಸ್ಟ್ ನಾನು ಒಂದು ಫಾರ್ಮುಲಾ ಬರೆದಿದ್ದೆ ಆಗಲೇ, ಎಫ್ ಮ್ಯಾಕ್ಸ್ ಇಸ್ ಈಕ್ವಲ್ಸ್ ಟು ಮ್ಯೂ ಎಸ್ ಇಂಟು ಎನ್. ಸಿಮಿಲರ್ಲಿ ವಿ ಹ್ಯಾವ್ ಒನ್ ಮೋರ್ ಫಾರ್ಮುಲಾ, ಎಫ್ ಕೆ ಅಂದರೆ ಕೈನೆಟಿಕ್ ಫ್ರಿಕ್ಷನ್ ಇಸ್ ಈಕ್ವಲ್ಸ್ ಟು ಕೋಎಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್ ಮ್ಯೂ ಕೆ ಇಂಟು ಎನ್ ಅಂತ ಒಂದು ಫಾರ್ಮುಲಾ ಐತಿ. ಇನ್ನೊಮ್ಮೆ ಎಫ್ ಕೆ ಇಸ್ ಈಕ್ವಲ್ಸ್ ಟು ಮ್ಯೂ ಕೆ ಇಂಟು ಎನ್. ಅವ್ರು ಏನು ಕೇಳ್ಯಾರ ಹೇಳ್ರಿ ಈಗಿಲ್ಲೇ, ಮ್ಯೂ ಕೆ, ಹೌದಾ? ಸೊ ಮ್ಯೂ ಕೆ ಇಸ್ ಈಕ್ವಲ್ಸ್ ಟು ಏನಾಗ್ತೈತಿ, ಎಫ್ ಕೆ ಡಿವೈಡೆಡ್ ಬೈ ಎನ್, ಅಂದರೆ ಕೈನೆಟಿಕ್ ಫ್ರಿಕ್ಷನ್ ಡಿವೈಡೆಡ್ ಬೈ ನಾರ್ಮಲ್ ರಿಯಾಕ್ಷನ್ ಫೋರ್ಸ್. ಆ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಬದಲಿ ನಾವು ಎಮ್ ಜಿ ಅಂತ ಬರೀಬಹುದು. ಓಕೆ, ಸೊ ದ್ಯಾಟ್ ಈಸ್ ಮ್ಯೂ ಕೆ ಇಸ್ ಈಕ್ವಲ್ಸ್ ಟು ಎಫ್ ಕೆ ಅಂದರೆ ಕೈನೆಟಿಕ್ ಫ್ರಿಕ್ಷನ್. ಈಗ ಅವರು ಈ ಕ್ವಶನ್ ಒಳಗೆ ಏನು ಕೊಟ್ಟಾರ, ಅವ್ರು ಹೇಳ್ತಾರೆ ಒಂದು 20 m/s ಸ್ಪೀಡ್ನಿಂದ ಮೂವ್ ಆಗುವಂಥ ಬ್ಲಾಕ್, ಇಟ್ ಕಮ್ಸ್ ಟು ರೆಸ್ಟ್ ಬಿಕಾಸ್ ಆಫ್ ಫ್ರಿಕ್ಷನ್. ಸೊ ಫ್ರಿಕ್ಷನ್ನಿಂದ ಅದ್ರ ಮೇಲೆ ಡಿಸಲರೇಷನ್ ಬರ್ತೈತಿ. ಈಗ 20 m/s ಒಳಗಿರುವಂಥ ಆಬ್ಜೆಕ್ಟ್ ವೆಲಾಸಿಟಿ ಕಡಿಮೆ ಹಾಕೊಂತ ಬಂದು ಇಟ್ ಸ್ಟಾಪ್ಸ್ ಅಂದರೆ 0. That means this kinetic friction is producing deceleration. ಸೊ ಈ kinetic friction ಅಂದ್ರೆ ಇದು ಒಂಥರ ಫೋರ್ಸ್ ಹೌದಿಲ್ಲ ರೀ. ಈಗ ಫೋರ್ಸ್ ಅಂದ್ರೆ ಇಟ್ ವಿಚ್ ಇಸ್ ಪ್ರೊಡ್ಯೂಸಿಂಗ್ ಆ್ಯನ್ ಡಿಸಲರೇಷನ್, ನೆಗೆಟಿವ್ ಎಕ್ಸಲರೇಷನ್. ಅದಕ್ಕೆ ನಾನು ಏನು ಮಾಡ್ತೀನಿ, ಇನ್ ಪ್ಲೇಸ್ ಆಫ್ ಎಫ್ ಕೆ ಐ ವಿಲ್ ರೈಟ್ ಇಟ್ ಆಸ್ ಎಮ್ ಎ. ಎಮ್ ಅಂದರೆ ಮಾಸ್ ಆಫ್ ದಿ ಆಬ್ಜೆಕ್ಟ್. ಈಗ ಫೋರ್ಸ್ ಇಸ್ ಈಕ್ವಲ್ಸ್ ಟು ಎಫ್ ಇಸ್ ಈಕ್ವಲ್ಸ್ ಟು ಎಮ್ ಎ, ಅದು ಫಾರ್ಮುಲಾ. ಎ ಅಂದರೆ ದ ನೆಗೆಟಿವ್ ಎಕ್ಸಲರೇಷನ್ ದ್ಯಾಟ್ ಇಟ್ ಈಸ್ ಪ್ರೊಡ್ಯೂಸಿಂಗ್ ಡಿವೈಡೆಡ್ ಬೈ normal reaction force which is equal to weight of the body mg. so m cancel ಆತ. ಸೊ ಮ್ಯೂ ಕೆ ವ್ಯಾಲ್ಯೂ ಕೇಳಾಗತ್ತಾರಲ್ಲ ಅವ್ರು, ನೆಗೆಟಿವ್ ಎಕ್ಸಲರೇಷನ್ ಎ ಡಿವೈಡೆಡ್ ಬೈ ಜಿ ವ್ಯಾಲ್ಯೂ ವಿ ಕ್ಯಾನ್ ಟೇಕ್ ಇಟ್ ಆಸ್ 10. ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಹಂಗರಿಗಿಲ್ಲೇ ನೆಗೆಟಿವ್ ಎಕ್ಸಲರೇಷನ್ ಎಷ್ಟು ಬರುತ್ತಿಲ್ಲ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕಾಗ್ತೈತೆ. ಸೊ ಫಾರ್ ದ್ಯಾಟ್ ವಿಲ್ ಬಿ ಯೂಸಿಂಗ್ ದ ಫಾರ್ಮುಲಾ ವಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಪ್ಲಸ್ 2as, ಬಿಕಾಸ್ we know that the final velocity here is 0 as the object will stop. Initial velocity is 20, the square of it will give us 400 plus 2. Acceleration is the thing we want to calculate, and the distance it covers before it comes to a stop is 40. So 2 40s are 80 aata. Then acceleration will be 400 ಆ ಕಡೆ ತೊಗೊಂಡು ಹೋಗಿ ನೆಗೆಟಿವ್ ಒಳಗೆ ಬರ್ತದೆ. ಇಟ್ ಡಸ್ ನಾಟ್ ಮ್ಯಾಟರ್ ಹಿಯರ್. ಸೊ ಇನ್ನೊಂದು ಸರ್ತಿ ಇಲ್ಲಿ ಬೇರೆ ಕಡೆ ಸಾಲ್ವ್ ಮಾಡ್ತೀನಿ ನೋಡ್ರಿ, ಅದು ಆನ್ಸರ್ ಬರ್ತೈತಿ ಎ ಇಸ್ ಈಕ್ವಲ್ಸ್ ಟು ಮೈನಸ್ ಬರುತ್ತೆ, ಡೆಟ್ ಇಟ್ ಬಿ 400 ಡಿವೈಡೆಡ್ ಬೈ 80. ಸೊ ದ್ಯಾಟ್ ಗಿವ್ಸ್ ಅಸ್ ಅ ವ್ಯಾಲ್ಯೂ ಆಫ್ 5. ವಿ ಆ್ಯಕ್ಚುಲಿ ವಾಂಟ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಮ್ಯೂ ಕೆ. ಸೊ ಮ್ಯೂ ಕೆ ಈಸ್ ಎ ಡಿವೈಡೆಡ್ ಬೈ ಜಿ ವಿ ಹ್ಯಾವ್ ಟೇಕನ್ ಇಟ್ ಆಸ್ 10. ಸೊ ಇಟ್ ವಿಲ್ ಬಿ 5 ಡಿವೈಡೆಡ್ ಬೈ 10. ಆನ್ಸರ್ ಈಸ್ 0.5, ಆಪ್ಷನ್ ಎ. ಸೊ ಇದು ಕ್ಲಿಯರ್ ಆಯ್ತು ಅಂತ ಅಂದ್ಕೊಂಡಿನಿ. ನಿಮ್ಗೆ ಎಫ್ ಕೆ ಈಸ್ ಈಕ್ವಲ್ಸ್ ಟು ಮ್ಯೂ ಕೆ ಇಂಟು ಎನ್ ಈ ಫಾರ್ಮುಲಾ ಗೊತ್ತಿದ್ರೆ ಇದನ್ನು ಸಾಲ್ವ್ ಮಾಡ್ಬೋದು. ನಾನು ಇನ್ನೊಂದು ಮಾತು ಹೇಳ್ತೀನಿ ನೋಡ್ರಿ, ಯಾರ್ಯಾರು ಚೆಂದಾಗಿ ಥಿಯರಿ ಅರ್ಥ ಮಾಡ್ಕೊಂಡ್ರಿ ನೋಡ್ರಿ ಆ್ಯಂಡ್ ಸ್ವಲ್ಪ ಕಾನ್ಫಿಡೆಂಟಾಗಿ ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡೋಕೆ ರೆಡಿ ಇದ್ದೀರಿ, ನಿಮ್ಮ ಮೈಂಡನ್ನು ಫ್ರೀಯಾಗಿ ಇಟ್ಕೊಂಡು ಚಾಲೆಂಜ್ ಫೇಸ್ ಮಾಡೇ ಬಿಡ್ತೀನಿ ನೋಡುಂಬ ಅಂಥೇಳಿ ಫುಲ್ ಹುರುಪಿನೊಳಗೆ ಎನರ್ಜಿ ಒಳಗೆ ಬೇಕಾದಾಗಲಿ ರಿಸಲ್ಟ್ ಎಂಥ ಕಡಿಮೆ ಆದರೂ ನನ್ನ ಲೈಫ್ ಕಟ್ಕೊತೀನಿ, ಉಳಿದವ್ರಿಗೂ ನಾ ಜಾಬ್ ಕೊಡ್ತೀನಿ, ಆ ಲೆವೆಲಿಗೆ ಹೋಗ್ತೀನಿ ಅಂತ ಅಂದ್ಕೊಂಡು ಥಿಯರಿ ಚೆಂದಾಗಿ ಅರ್ಥ ಮಾಡಿಕೊಂಡು ಸೊ ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡೋ ಹಂಗೆ ಎನರ್ಜೆಟಿಕ್ ಆಗಿ ಹೋದ್ರಿ ಅಂದ್ರಲ್ಲೇ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಅಲ್ಲೇ ನೀವು ಸಾಲ್ವ್ ಮಾಡಬಹುದು. ಟೆನ್ಷನ್ ಮಾಡಿಕೊಂಡು ಫಾರ್ಮುಲಾ ಭಾಟ ಮಾಡಿದ್ನೋ ಇಲ್ಲೋ, ನೆನಪು ಉಳಿತೋ ಇಲ್ಲೋ, ಹಿಂಗೆ ಮಾಡೋದಲ್ಲ ಅದು. ಓಕೆ, ಆದಷ್ಟು ಟೆನ್ಷನ್ ಮಾಡ್ಕೊಬಿಟ್ರಿ, ಏನಾಗಲ್ಲ. ನೆಕ್ಸ್ಟ್, ಸೊ ಈಗ ಇದು ಲಾಸ್ಟ್ ಕ್ವಶನ್. ಈಗ 2 blocks ಆಫ್ ಮಾಸಸ್, ಇದು ಪುಲ್ಲಿ ಬೇಸ್ಡ್ ಕ್ವಶನ್, ಅದು ಸ್ವಲ್ಪ ವೆರೈಟಿ ಬೇರೆ ಐತೆ ನೋಡ್ರಿ. ಈಗ ಅದು ಜನರಲಿ ಹೆಂಗೆ ಇರ್ತಾವೆ, ಪುಲ್ಲಿ ಬೇಸ್ಡ್ ಕ್ವಶನ್ ಒಳಗೆ ಸೆಂಟರ್ನೊಳಗೆ ಪುಲ್ಲಿ ಇರ್ತೈತಿ, ಆ ಕಡೆ ಈ ಕಡೆ ಎರಡು ಕಡೆ ಹಿಂಗೆ ಆ ಆಬ್ಜೆಕ್ಟ್ಸನ್ನು ಜೋತು ಬಿಟ್ಟಿರ್ತಾರೆ. ಈ ಸೈಡ್ ಏನೈತಂದ್ರೆ ಈ ಕೆಳಗಿರುವಂಥ ಇಲ್ಲೊಂದು ಏನು ಇರ್ತೈತಲ್ಲ ಆಬ್ಜೆಕ್ಟ್, ಸೊ ಇದು ಕೆಳಗೆ ಐತಿ. ವೇರ್ ಆ್ಯಸ್ ಇನ್ನೊಂದು ಇಲ್ಲಿ ಮ್ಯಾಲೆ ಇರ್ತೈತಲ್ಲ ಅದ್ರ ಬದಲಿ ಅದನ್ನು ತೊಗೊಂಡು ಹೋಗಿ ಒಂದು ಟೇಬಲ್ ಮೇಲೆ ಇಟ್ಟಾರೆ ಹಿಂಗೆ. ಸೊ ಈ ಟೈಪ್ ಆಫ್ ಕ್ವಶನ್ ಇದ್ದಾಗ ಇಲ್ಲೂ ಇಂಥ ಕ್ವಶನ್ ಒಳಗೂ ಮತ್ತು ಏನು ಕೇಳ್ತಾರೆ ಗೊತ್ತನ್ರಿ, ಎಕ್ಸಲರೇಷನ್ ಎಷ್ಟು, ಟೆನ್ಷನ್ ಎಷ್ಟು, ಮತ್ತು ಸೇಮ್ ಹಂಗೆ ಕೇಳ್ತಾರೆ. ಓಕೆ, ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡೋದು,
ನಾ ಆಗಲೇ ತೋರಿಸಿದ್ನಲ್ಲಿ ನಿಮ್ಗೆ ಹಿಂಗೆ ಪುಲ್ಲಿ ಬೇಸ್ಡ್ ಇದನ್ನು ಬರ್ಕೊಂಡಿದ್ದೆ ನೋಡ್ರಿ ನೀವು ಆಗಲೇ ಅದ್ರ ಜೋಡಿ ಇನ್ನೊಂದು ಐತಿ ಇಲ್ಲೇ ಈ ಟೈಪು ಇರ್ತಾವೆ. ಇದನ್ನು ನೀವು ಡ್ರಾ ಮಾಡ್ಕೋಬೇಕೀಗ. ಬಾಡಿ ಎಕ್ಸಿಲರೇಟೆಡ್ ಆನ್ ಅ ಹಾರಿಜಾಂಟಲ್ ಸರ್ಫೇಸ್ M2 ಬೈ ಅ ಫಾಲಿಂಗ್ ಬಾಡಿ M1 ಥ್ರೂ ಅ ಪುಲಿ. ಆಗಲೇ ಹೇಳಿದ್ನಲ್ಲ, ಒಂದು ಹಿಂಗೆ ಕೆಳಗಿರುತ್ತೆ, ಒಂದು ಹಿಂಗೆ ಮೇಲೆ ಇರ್ತೈತೆ. ಇಲ್ಲಿ ಮತ್ತು ಎಕ್ಸಿಲರೇಷನ್ ಮತ್ತು ಟೆನ್ಷನ್ನ ಕೇಳ್ತಾರೆ. ಈ ಫಾರ್ಮುಲಾ ಆಗಲಿದ್ದಕ್ಕೆ ನೀವು ಕಂಪ್ಯಾರಿಸನ್ ಮಾಡಿದರೆ, ಇನ್ ಕೇಸ್ ಆಫ್ 2 ಪುಲೀಸ್ ಏನಿರ್ತಾವಲ್ಲ, ಅಲ್ಲಿ ಎಕ್ಸಿಲರೇಷನ್, ಲೆಟ್ ಅಸ್ ಝೂಮ್ ದಿಸ್ ಒನ್, acceleration was, in that case it was M1 minus M2, whereas in this case it is only M1. ಉಳ್ಕಿದೆಲ್ಲ ಸೇಮ್ ಐತೆ. ಆ್ಯಂಡ್ ಟೆನ್ಷನ್ ಕೇಸ್ನೊಳಗೆ 2 ಇಂಟು M1 M2 ಇತ್ತು, ಇಲ್ಲೇ 2 ಇಲ್ಲ, ಇಷ್ಟ. ಇದು ಇನ್ನೊಂದು ವೆರೈಟಿ. ಓಕೆ, ಜಸ್ಟ್ ಅ ಮಿನಿಟ್. ಓಕೆ, ಸೊ ಇದನ್ನು ಯೂಸ್ ಮಾಡ್ಕೊಂಡು ನೀವು ಇದು ಅಂದಂಗೆ ಇದನ್ನು ಬರ್ಕೋರ್ಬೇಕಾರೆ, ಅಕಸ್ಮಾತ್ ಬರ್ಕೊಂಡಿದ್ದಿಲ್ಲ ಅಂದ್ರೆ ಪಾಸ್ ಮಾಡಿ. ಇವೊಂದು ಫಾರ್ಮುಲಾ ಡೈಗ್ರಾಮು. ಓಕೆ, ಇದು ಮುಗೀತು ಅಂತ ಅಂದ್ಕೊಂಡ್ರೆ ಇದೊಂದು ಲಾಸ್ಟ್ ಕ್ವಶನ್ ಈಗ ನೀವು ಸಾಲ್ವ್ ಮಾಡಿರಿ. ಈಗ ಇದು ಹೋಮ್ವರ್ಕ್, ಅದ ಫಾರ್ಮುಲಾ ಯೂಸ್ ಮಾಡ್ಕೊಂಡು. ಹೋಮ್ವರ್ಕ್ ಏನಕ್ಕೇನು ಆ್ಯಕ್ಚುಲಿ ಈ ಕ್ವಶನ್ನಾಗ ಅವರು ಫಾರ್ಮುಲಾನ ಕೇಳ್ಯಾರ. ಅದ್ರಾಗ ದ ಡೌನ್ವರ್ಡ್ ಎಕ್ಸಿಲರೇಷನ್ ಆಫ್ ದ ಬ್ಲಾಕ್, ಎಕ್ಸಿಲರೇಷನ್ ಕೇಳ್ಯಾರ. ಸೊ ಕ್ವೈಟ್ ಆಬ್ವಿಯಸ್ಲಿ ಸ್ವಲ್ಪ ನೀವು ಲಕ್ಷ ಕೊಟ್ಟು ನೋಡಿದ್ದೀರಿ ಅಂದರೆ ವಿಲ್ ಫೈಂಡ್ ದ್ಯಾಟ್ ದಿ ಆನ್ಸರ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ ಹೌದ್ರಿ. ಚೆಕ್ ಮಾಡ್ಕೊರ್ಬೇಕಾರೆ M1 ಡಿವೈಡೆಡ್ ಬೈ M1 ಪ್ಲಸ್ M2 ಇಂಟು G ಮೈನಸ್ M2 ಇರೋಂಗಿಲ್ಲ ಅಂತ ಹೇಳಿದ್ನಲ್ಲ. ಸೊ ಆನ್ಸರ್ ಈಸ್ ಆಪ್ಷನ್ ಬಿ. ಓಕೆ, ಸೊ ಇಲ್ಲಿಗೆ ಲಾಸ್ ಆಫ್ ಮೋಷನ್ ಕ್ವಶನ್ಸ್ ಮುಗಿದು. ಅಕಸ್ಮಾತ್ ಮತ್ತು ನಿಮ್ಮದು ಎಕ್ಸಾಮ್ಸ್ ಹಂಗೆ ಪೋಸ್ಟ್ಪೋನ್ ಮಾಡ್ಕೊತ ಹೋದ್ರೆ ಮತ್ತೆ ಏನರ ವೆರೈಟಿ ಹುಡ್ಕೊಳಂತ. ಸೊ ನೆಕ್ಸ್ಟ್ ಚಾಪ್ಟರ್ ಐ ಗೆಸ್ ಇಟ್ ಈಸ್ ವರ್ಕ್ ಪವರ್ ಆ್ಯಂಡ್ ಎನರ್ಜಿ. ಅದರದ್ದು ಕ್ವಿಕ್ ರಿವಿಷನ್ ಮಾಡಿ ಮತ್ತು ಅದರ CET ಕಂಟಿನ್ಯೂ ಮಾಡೋಣ. ಆನ್ ದಿ ಅದರ್ ಸೈಡ್ ಮೇ ಬಿ ಟುಮಾರೋ ಐ ವಿಲ್ ಅಪ್ಲೋಡ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಸೆಕೆಂಡ್ ಪಾರ್ಟ್. ಓಕೆ, ಥ್ಯಾಂಕ್ ಯು. ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.